ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಅನಾಲಿಸಿಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಕೋಟನ್ನು ನೋಡೋದಾದರೆ, ಯು ವಾಂಟ್ ಟು ನೋ ವಾಟ್ ಅ ಮ್ಯಾನ್ಸ್ ಲೈಕ್, ಟೇಕ್ ಅ ಗುಡ್ ಲುಕ್ ಅಟ್ ಹೌ ಹಿ ಟ್ರೀಟ್ ಹಿಸ್ ಇನ್ಫೀರಿಯರ್ಸ್ ನಾಟ್ ಹಿಸ್ ಈಕ್ವಲ್ಸ್. ಕೆ ರೋಲಿಂಗ್ ಅವರು ಹೇಳಿದಂಥ ಒಂದು ಕೋಟ್ ಇದು. ಅರ್ಥ ಏನು ಅಂತಂದರೆ, ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಅವನು ತನಗಿಂತ ಕೆಳಗಿನವರನ್ನು, ಇನ್ಫೀರಿಯರ್ಸ್ ಅಂತಂದರೆ ಕೆಳಗಿನ ಸ್ಥಾನದಲ್ಲಿರೋರಾಗಿರಬಹುದು ಅಥವಾ ವಯಸ್ಸಿನಲ್ಲಿ ಚಿಕ್ಕವರಾಗಿರಬಹುದು, ಯಾವುದೇ ರೀತಿಯಾಗಿ ಇನ್ಫೀರಿಯರ್ ಆಗಿರಬಹುದು, ಅಂಥವ್ರನ್ನ ಹೇಗೆ ಟ್ರೀಟ್ ಮಾಡ್ತಾನೆ, ಅಂಥವ್ರನ್ನ ಹೇಗೆ ನಡೆಸ್ಕೊಳ್ತಾನೆ ಅದನ್ನು ನಾವು ಗಮನಿಸಬೇಕು. ಅಥವಾ ಅವನ ಪಿಯರ್ಸ್ ಅಥವಾ ಈಕ್ವಲ್ಸ್, ತನ್ನ ಫ್ರೆಂಡ್ಸನ್ನು ಅಥವಾ ತನಗಿಂತ ಹಿರಿಯರನ್ನು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಎಲ್ಲರೂ ಗೌರವಿಸ್ತಾರೆ. ಅದಕ್ಕಿಂತ ಚಿಕ್ಕವರನ್ನು ಹೇಗೆ ಅವರು ಟ್ರೀಟ್ ಮಾಡ್ತಾರೆ ನೋಡಿದಾಗ ನಮಗೆ ಅವರ ವ್ಯಕ್ತಿತ್ವದ ಅರಿವಾಗುತ್ತೆ. ಕೋಟ್ ಎಸ್ಸೆಯಲ್ಲಿ ಸಹ ನೀವು ಬಳಸ್ಕೋಬಹುದು. ಕೆ ರೋಲಿಂಗ್ ಅವರು ಹೇಳಿರೋದು ಇದು. ಹಾಗಾಗಿ ಇವತ್ತಿನ ನ್ಯೂಸನ್ನು ಏನೇನಿದೆ ಅಂತ ನೋಡ್ತಾ ಹೋಗೋಣ. ನಿನ್ನೆ ಹೇಳ ಹಾಗೆ ಮೊದಲು ಎಡಿಟೋರಿಯಲ್ಸ್, ನೆಕ್ಸ್ಟ್ ಅದಾದಮೇಲೆ ನ್ಯೂಸ್. ನಿನ್ನೆಯ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಸಹ ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ ಎಂಡಲ್ಲಿ. ನಿನ್ನೆ ಲಾಸ್ಟಲ್ಲಿ ಹೇಳಿದ್ನಲ್ವಾ, ಇಂಪಾರ್ಟೆಂಟ್ MCQನ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೇನೆ ಅಂತ. ಹಾಗೆ ಇವತ್ತು ನಿನ್ನೆಯ MCQಗಳನ್ನು ಡಿಸ್ಕಸ್ ಮಾಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ತೈತೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮೂಲಕ ನಿಮ್ಮ ಪ್ರೋತ್ಸಾಹ ಸಿಗುತ್ತೆ. ನಾನು ಈ ಕಡೆ ಸಪ್ರೇಟ್ ಒಂದು ಬ್ಲ್ಯಾಂಕ್ ಪೇಜ್ ಇಟ್ಕೊಂಡಿದ್ದೇನೆ. ನೋಡೋಣ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಹೇಗಾಗುತ್ತೆ ಅಂತ. ಪ್ರತಿಯೊಂದನ್ನು ಇಲ್ಲೇ ಓದೋದಕ್ಕಿಂತ ಮುಖ್ಯವಾದ ವಿಷಯಗಳನ್ನು ನಾನಿಲ್ಲಿ ನೋಟ್ ಮಾಡ್ತಾ ಹೋಗ್ತೇನೆ. ಈಗ ಟಾಪಿಕ್ ಏನು ಅಂತ ಇಲ್ಲೇ ಕೊಟ್ಟಿದ್ದೇನೆ, ಆಮೇಲೆ ಬೇಕಿದ್ರೆ ಸಹ PDF ಅನ್ನು ನೀವು ಓದಬಹುದು. ಫಸ್ಟು ಇರುವಂಥ ಟಾಪಿಕ್ ಯಾವುದ್ರ ಬಗ್ಗೆ ಅಂತಂದರೆ, ಫೇತ್ ವರ್ಸಸ್ ಡಿಗ್ನಿಟಿ, ಶಿಫ್ಟ್ ಫ್ರಾಮ್ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಟು ಆ್ಯಂಟಿ ಎಕ್ಸ್ಕ್ಲೂಷನ್ ಅಂತ. ಏನು ವಿಷಯ? ಎಡಿಟೋರಿಯಲ್ ಮೊದಲನೇದು ಇದು. ಫಸ್ಟ್ ಎಡಿಟೋರಿಯಲ್ ನೋಡೋಣ, ಟೈಮ್ ಎಷ್ಟು ತಗೊಳುತ್ತೆ ಅಂತ ನೋಡಿಕೊಂಡು ನಾಳೆ ಯಾವ ಥರ ಕಂಟಿನ್ಯೂ ಮಾಡಬೇಕಂತ ನೋಡ್ತೇನೆ. ಇದರಲ್ಲಿ ಹೇಳೋದೇನಂತಂದರೆ, ಶಬರಿಮಲೆ ಪ್ರಕರಣ ಅಲ್ವಾ? ಶಬರಿಮಲಾ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಸೊ ಶಬರಿಮಲಾ ಕೇಸ್ನಲ್ಲಿ ಮೊದಲು ಸುಪ್ರೀಂ ಕೋರ್ಟ್ ಯಾವ ಥರ ತೀರ್ಪನ್ನು ಕೊಟ್ಟಿತ್ತು ನೆನಪು ಮಾಡ್ಕೊಳ್ಳಿ. ಆದರೆ ಈಗ ಕೋರ್ಟಿನ ಮುಂದೆ ಇನ್ನೊಂದು ಪ್ರಶ್ನೆ ಇದೆ. ಯಾವುದು ಇಂಪಾರ್ಟೆಂಟು? ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ಫೇತ್ ಆರ್ ಡಿಗ್ನಿಟಿ? ಅಂದರೆ ವ್ಯಕ್ತಿಯ ಘನತೆ ದೊಡ್ಡದೋ ಅಥವಾ ಫೇತ್ ಧಾರ್ಮಿಕ ನಂಬಿಕೆ ದೊಡ್ಡದೋ, ಧರ್ಮದ ಹಕ್ಕು ದೊಡ್ಡದೋ? ಫೇತ್ ವರ್ಸಸ್ ಡಿಗ್ನಿಟಿ ಅನ್ನುವಂಥ ಪ್ರಶ್ನೆ ಈಗ ಸುಪ್ರೀಂ ಕೋರ್ಟಿನ ಮುಂದೆ ಇದೆ. ಈಗ ನ್ಯಾಯಾಲಯಗಳು ಏನು ಮಾಡುತ್ತೆ ಅಂತಂದರೆ, ಮೊದಲಿಂದಾನು ಅಥವಾ ಒಂದು 1950ರಿಂದ ಒಂದು ಪ್ರಾಕ್ಟೀಸ್ ಇದೆ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಕರೀತಾರೆ, ERP ಅಂತ ಕರೀತಾರೆ. ಅದರ ಅರ್ಥ ಏನು? ಈಗ ಧಾರ್ಮಿಕ ಆಚರಣೆ ಯಾವುದೋ ಒಂದು ಬಂತು, ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿ ಆಚರಣೆ ಇದೆ. ಆ ಆಚರಣೆ ಒಂದು ವೇಳೆ ಅಗೇನ್ಸ್ಟ್ ರೂಲ್ಸ್, ಸರ್ಕಾರದ ನಿಯಮಗಳಿಗೆ ವಿರುದ್ಧ ಅಂತ ಏನಾದರೂ ಗೊತ್ತಾದರೆ, ಅಗೇನ್ಸ್ಟ್ ರೂಲ್ಸ್ ಅಂತ ಗೊತ್ತಾದರೆ, ಆವಾಗ ಜಡ್ಜಸ್ಗಳು ಏನು ಮಾಡ್ತಾರೆ, ಆ ಧರ್ಮವನ್ನು ಸ್ಟಡಿ ಮಾಡ್ತಾರೆ. ಧರ್ಮದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಅದನ್ನು ಚರ್ಚೆ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಅಲ್ಲಿ ಟೆಸ್ಟ್ ಮಾಡೋದೇನಂತಂದರೆ, ಅದು ಎಸೆನ್ಷಿಯಲ್ ಪ್ರಾಕ್ಟೀಸ್ ಹೌದಾ ಅಲ್ವಾ? ಎಸೆನ್ಷಿಯಲ್ ಅಂತಂದರೆ ಈ ಆಚರಣೆ ಆ ಧರ್ಮಕ್ಕೆ ನಿಜವಾಗ್ಲೂ ಬೇಕಾ ಬೇಡವಾ, ಆ ಆಚರಣೆ ಇಲ್ಲದೆ ಇದ್ರೆ ಧರ್ಮ ನಡೆಯುತ್ತಾ, ಧರ್ಮ ಉಳಿಯುತ್ತಾ ಅಂತ ಅವರು ಅಲ್ಲಿ ಟೆಸ್ಟ್ ಮಾಡ್ತಾರೆ. ಅದಕ್ಕೇನಂತ ಕರೀತಾರೆ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್. ಆದರೆ ಇಲ್ಲಿ ಬರೋ ಪ್ರಾಬ್ಲಮ್ ಏನಂತಂದರೆ, ನ್ಯಾಯಾಧೀಶರು ಅಥವಾ ಈಗ ಕೋರ್ಟ್ನಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಅದು ಯಾವುದರಲ್ಲಿ ಅವರು ಪರಿಣಿತಿ ಹೊಂದಿರೋರು, ಅವರು ಲೀಗಾಲಿಟಿ ಅಲ್ವಾ, ಕಾನೂನಿನಲ್ಲಿ ಅಥವಾ ಕಾನೂನು ಶಾಸ್ತ್ರದಲ್ಲಿ ಪರಿಣಿತಿ ಇರುತ್ತೆ ಅವರಿಗೆ. ಆದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಟೀಕೆ ಮಾಡೋರು ಏನು ಕೇಳ್ತಾರೆ ಅಂತಂದರೆ, ಇವರು ಲೀಗಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಜ್ಞಾನವನ್ನು ಹೊಂದಿದ್ದಾರೆ, ಆದರೆ ಇವರು ಥಿಯಾಲಜಿಯನ್ಸ್ ಅಲ್ಲ, ಧರ್ಮಗುರುಗಳಲ್ಲ. ಇವರು ಧಾರ್ಮಿಕ ನಂಬಿಕೆಗಳ ಬಗ್ಗೆ ಕೋರ್ಟು ತೀರ್ಮಾನ ಮಾಡೋದು ಎಷ್ಟು ಸರಿ. ಅಥವಾ ಮೀನುಗಾರ ಇರ್ತಾನೆ ಒಬ್ಬನು, ಅವನ ಕೆಲಸ ಮೀನು ಹಿಡಿಯೋದು, ಕಾಡಿನಲ್ಲಿ ಮರ ಕಡಿಯೋದು ಹೇಗೆ ಅಂತಂದರೆ ಅವನಿಗೇನು ಗೊತ್ತಾಗಬೇಕು ಅಲ್ವಾ? ಕಾಡಿನಲ್ಲಿ ಮರ ಕಡಿಯೋದು ಅಲ್ಲಿರೋರಿಗೆ ಗೊತ್ತಿರುತ್ತೆ. ಹಾಗೆ ಮೀನುಗಾರನಿಗೆ ಮರ ಕಡಿಯೋದು ಗೊತ್ತಿರೋದಿಲ್ಲ. ಅದೇ ಥರ ನ್ಯಾಯಾಧೀಶರಿಗೆ, ಲೀಗಲ್ ಎಕ್ಸ್ಪರ್ಟ್ಗಳಿಗೆ
ಜನರ ಧಾರ್ಮಿಕ ನಂಬಿಕೆಗಳು ಆಚರಣೆಗಳ ಬಗ್ಗೆ ಅದರಲ್ಲಿ ಜ್ಞಾನ ಇರೋದಿಲ್ಲ ಅಂತ ತುಂಬ ಜನ ಟೀಕೆ ಮಾಡ್ತಾ ಇದ್ದಾರೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಬಗ್ಗೆ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇದೆ. ಇನ್ನು ಈ ಒಂದು ಶಬರಿಮಲೆ ಕೇಸ್ ಅಲ್ವಾ, 2018ರಲ್ಲಿ ವರ್ಡಿಕ್ಟ್ ಬರುತ್ತೆ, ತೀರ್ಮಾನ ಬರುತ್ತೆ. ಅದರಲ್ಲಿ 4:1 4:1 ಅನುಪಾತ. ಅದರಿಂದಾಗಿ ಏನು ಹೇಳ್ತಾರೆ, ಆ ಒಂದು ಜಡ್ಜ್ಮೆಂಟಲ್ಲಿ 10 ರಿಂದ 50 ವರ್ಷದ ಮಹಿಳೆಯರನ್ನ ಮುಖ್ಯವಾಗಿ ದೇವಸ್ಥಾನದ ಒಳಗೆ ಬಿಡದೇ ಇದ್ರೆ ಅದು ಅವರ ಫ್ರೀಡಮ್ ಆಫ್ ರಿಲಿಜನ್ನ ಉಲ್ಲಂಘನೆ, ಅವರ ಡಿಗ್ನಿಟಿಗೆ ಅದು ಧಕ್ಕೆ ತರುತ್ತೆ ಅಲ್ವಾ. ಹಾಗಾಗಿ ಹಾಗೆ ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ 2018ರಲ್ಲಿ 5 ಜನ ಜಡ್ಜಸ್ಗಳು ಕುತ್ಕೊಂಡು ಆ ಥರ ತೀರ್ಮಾನ ಕೊಡ್ತಾರೆ. ಅದರಲ್ಲಿ 4 ಜನ ಮಾತ್ರ ಈ ಥರ ಕೊಟ್ಟವರು, ಒಬ್ಬರು ಅದಕ್ಕೆ ಒಪ್ಕೊಂಡಿರೋದಿಲ್ಲ. ಒಬ್ಬರು ಅಂತಂದ್ರೆ ಅದಕ್ಕೆ ಡಿಸೆಂಟ್ ವ್ಯೂ ಅಂತ ಕರೀತಾರೆ, ಡಿಸೆಂಟಿಂಗ್ ವ್ಯೂ. ಎಲ್ಲರೂ ಕೊಟ್ಟಿರೋ ಅಭಿಪ್ರಾಯಕ್ಕೆ ಒಪ್ಕೊಂಡಿರೋದಿಲ್ಲ, ಡಿಸೆಂಟಿಂಗ್ ವ್ಯೂ ಅಂತ ಕರೀತಾರೆ. ಡಿಸೆಂಟ್ ಅಂತಂದ್ರೆ ಭಿನ್ನಾಭಿಪ್ರಾಯ. ಅಂದ್ರೆ ಇಂದು ಮಲ್ಹೋತ್ರ ಅಂತ ಒಬ್ರು ಜಡ್ಜ್ ಇದ್ರು, ಅವರೇ ಹೇಳೋದೇನಂತಂದ್ರೆ ಧರ್ಮ ಅನ್ನೋದು ಒಂದು ನಂಬಿಕೆ, ಅದು ನಮ್ಮ ಲಾಜಿಕ್ಕಿಗೆ ತರ್ಕಕ್ಕೆ ನಿಲ್ಕೋದು ಅಲ್ಲ ಅಲ್ವಾ. ರ್ಯಾಷನಾಲಿಟಿ ಹ್ಯಾಸ್ ನೋ ಪ್ಲೇಸ್ ಇನ್ ಫೇತ್ ಅಂತ ಅವ್ರು ಹೇಳ್ತಾರೆ. ರ್ಯಾಷನಾಲಿಟಿ ಹ್ಯಾಸ್ ನೋ ಪ್ಲೇಸ್ ಇನ್ ಫೇತ್. ಫೇತ್ ಅಂತ ಬಂದಾಗ ರ್ಯಾಷನಾಲಿಟಿ ಅಪ್ಲೈ ಆಗೋದಿಲ್ಲ. ಈಗ ಒಂದು ವೇಳೆ ಸತಿ ಪದ್ಧತಿ ದೊಡ್ಡ ದೊಡ್ಡ ಸಾಮಾಜಿಕ ಪಿಡುಗು ಇದ್ರೆ ಅಂಥ ವಿಷಯಗಳಲ್ಲಿ ಕೋರ್ಟು ಹೋಗಿ ಅದನ್ನು ನಿವಾರಿಸಬಹುದು. ಆದರೆ ಅಂಥ ಪದ್ಧತಿ ಅಲ್ಲ ಇದು. ಕೋರ್ಟ್ ಇದರಲ್ಲಿ ತಲೆ ಹಾಕಬಾರ್ದು. ಇದು ಕಲೆಕ್ಟಿವ್ ರೈಟ್. ಇನ್ನು ಕಲೆಕ್ಟಿವ್ ರೈಟು ಅದಕ್ಕೆ ಮಹತ್ವ ಕೊಡೋದು ಅಂತ ಒಬ್ಬರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಒಂದು ಕಡೆ ಕಲೆಕ್ಟಿವ್ ರೈಟ್ ಇದ್ರೆ ಇನ್ನೊಂದು ಕಡೆಯಲ್ಲಿ ಏನು ಬರುತ್ತೆ, ಇಂಡಿವಿಜುವಲ್ ಈಕ್ವಾಲಿಟಿ. ಎರಡರ ನಡುವೆ ಸಂಘರ್ಷ ಎದುರಾಗುತ್ತೆ, ಇಂಡಿವಿಜುವಲ್ ಈಕ್ವಾಲಿಟಿ. ಸೊ ಆ ಥರ ಒಂದು ಅವಾಗ ಆಗಿತ್ತು. ಈಗ DY ಚಂದ್ರಚೂಡ್ ಅವರು ಒಂದು ಹೊಸ ಐಡಿಯಾ ತಂದಿದ್ದಾರೆ. ಆ ಹೊಸ ಐಡಿಯಾ ಏನಂತಂದ್ರೆ ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್ ಅಂತ. ಈ ಪೆನ್ ಟ್ಯಾಬ್ನಲ್ಲಿ ಬರೀಬೇಕಾದ್ರೆ ಒಂದೊಂದ್ಸಾರಿ ಅಕ್ಷರ ಕರೆಕ್ಟಾಗಿ ಆಗೋದಿಲ್ಲ, ಆದರೂ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೇನೆ, ನಿಧಾನವಾಗಿ ಸರಿ ಆಗ್ತಾ ಹೋಗ್ಬೋದು. ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್ ಅಂದ್ರೆ ಏನು ಹಾಗಂತಂದ್ರೆ, ಮೊದಲೇನು ಮಾಡ್ತಿದ್ವಿ, ಮೊದಲು ನಾವೇನು ಚೆಕ್ ಮಾಡ್ತಾ ಇದ್ವಿ, ಆ ಒಂದು ಪ್ರಾಕ್ಟೀಸ್ ಆಚರಣೆ ಧರ್ಮಕ್ಕೆ ಅತಿ ಅವಶ್ಯಕನಾ, ಎಸೆನ್ಷಿಯಲ್ ಅಂತ ಚೆಕ್ ಮಾಡ್ತಾ ಇದ್ವಿ ಅಲ್ವಾ. ಅದನ್ನು ಚೆಕ್ ಮಾಡ್ತಿದ್ವಿ. ಮೇಲ್ಗಡೆ ಹೇಳಿರೋದು ಅದೇ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ. ಆದರೆ ಈಗ ಹೊಸ ದಾರಿ, ಈ ಆಂಟಿ ಎಕ್ಸ್ಕ್ಲೂಷನ್ ಅಂಡರಲ್ಲಿ ಏನು ಮಾಡ್ತಾರೆ, ಇದರಿಂದ ಯಾರಿಗಾದರೂ ಅವಮಾನ ಆಗ್ತಾ ಇದೆಯಾ, ಯಾರಿಗಾದರೂ ಬೆನಿಫಿಟ್ಗಳು ಅಥವಾ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ವಾ, ಡಸ್ ಇಟ್ ಎಕ್ಸ್ಕ್ಲೂಡ್ ಆರ್ ಹರ್ಟ್ ಡಿಗ್ನಿಟಿಗೆ ಹರ್ಟ್ ಮಾಡ್ತಾ ಇದೆಯಾ ಅನ್ನೋದು ಇದರ ಅಂಡರಲ್ಲಿ ಚರ್ಚೆ ಆಗುತ್ತೆ. ಯಾವುದು, ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್. ಯಾರನ್ನು ಹೊರಗಿಡಬಾರ್ದು ಅಂಥ ಒಂದು ಚರ್ಚೆ ಈಗ ಆಗ್ತಾ ಇದೆ. ಯಾವುದರ ಅಂಡರಲ್ಲಿ, ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್ ಅಂದ್ರೆ. ಹಾಗೆ ಕೋರ್ಟ್ ಇಲ್ಲಿ ಏನು ಮಾಡುತ್ತೆ, ಧರ್ಮ ಗ್ರಂಥಗಳನ್ನ ನೋಡ್ತಾ ಕೂತ್ಕೊಳ್ಳೋದಿಲ್ಲ, ಧರ್ಮವನ್ನು ಸ್ಟಡಿ ಮಾಡೋದಿಲ್ಲ. ಅದರ ಬದಲು ಟೆಸ್ಟ್ ಮಾಡೋದೇನು, ಇಕ್ವಾಲಿಟಿ ಇದೆಯಾ ಅದರಲ್ಲಿ, ಆ ಆಚರಣೆಯಲ್ಲಿ, ಮತ್ತೆ ಡಿಗ್ನಿಟಿ. ಇಂತಹ ಸಾಂವಿಧಾನಿಕ ಮೌಲ್ಯಗಳು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ತೀವಲ್ವಾ, ಅದನ್ನು ಚೆಕ್ ಮಾಡ್ತಾರೆ. ಸೊ ಅದನ್ನು ಚೆಕ್ ಮಾಡಿ ಫೈನಲ್ ಆಗಿ ಡಿಸೈಡ್ ಮಾಡಬೇಕು ಅಂತ ಚಂದ್ರಚೂಡ್ ಅವ್ರು ಹೇಳ್ತಾರೆ. ಯಾವ ಕಾನ್ಸೆಪ್ಟು, ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್. ಹಾಗಾಗಿ ಈಗ ಮುಂದೆ 9 ಜನರ ಒಂದು ಪೀಠ, 9 ಜಡ್ಜಸ್ ಬೆಂಚ್ ಇದೆ. 9 ಜಡ್ಜಸ್ ಬೆಂಚ್ ಮೂಲಕ ಈಗ ಡಿಸೈಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮುಂದೆ ಸುಪ್ರೀಂ ಕೋರ್ಟಿನ ಹಿಂದಿನ ಡಿಸಿಷನ್ ಕರೆಕ್ಟಾ ಅಥವಾ ಮತ್ತೇನಾದರೂ ಚೇಂಜಸ್ ಆಗಬೇಕಾ ಅಂತ. ಇದು ಒಂದು ವೇಳೆ ಏನಾದರೂ ತೀರ್ಮಾನ ಆದರೆ ಬರೀ ಶಬರಿಮಲೆ ಮಾತ್ರ ಅಲ್ಲ, ಆಮೇಲೆ ಮುಸ್ಲಿಮ್ಸ್ ಮಸೀದಿಗೆ ಮಹಿಳೆಯರ ಪ್ರವೇಶ ಇರಬೇಕಾ ಬೇಡವಾ, ಅಥವಾ ಪಾರ್ಸಿ ಧರ್ಮದ ವಿಷಯ, ಹೀಗೆ ಬೇರೆ ಬೇರೆ ಅದು ಎಲ್ಲ ಕಡೆನೂ ಇದು ಅಪ್ಲೈ ಆಗಬಹುದು. ಅಂದರೆ ಓವರಾಲ್ ಆಗಿ ನಾವೇನು ಅಂದ್ಕೋಬಹುದು ಅಂತಂದರೆ, ಧರ್ಮ ಅನ್ನೋದು ಹೇಗೆ, ಮನೆಯೊಳಗಡೆ ನಾವು ಮಾಡೋ ಪೂಜೆ ಇದ್ದ ಹಾಗೆ. ಸಮಾಜದಲ್ಲಿ ಇನ್ನೊಬ್ಬರ ಹಕ್ಕನ್ನು ಅದು ಕಿತ್ಕೊಳ್ಬಾರ್ದು. ಹಾಗೆ ಆ ಒಂದು ಪಾಯಿಂಟನ್ನು ಸಹ ನಾವು ಕನ್ಸಿಡರ್ ಮಾಡ್ಕೋಬೇಕು. ಇಷ್ಟು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಅರ್ಥ ಆಗಿರಬಹುದು ನಿಮಗೆ. ಸುಪ್ರೀಂ ಕೋರ್ಟ್ ಇದನ್ನು ಆಮೇಲೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಕೊಟ್ಟಿದ್ದೇನೆ ಇಲ್ಲಿ. 2018 ತೀರ್ಪೇನಿತ್ತು, ಈಗ ಹೊಸ ಬಹಿಷ್ಕಾರ ವಿರೋಧಿ ಪರೀಕ್ಷೆ, ಆಂಟಿ ಎಕ್ಸ್ಕ್ಲೂಷನ್ ಟೆಸ್ಟ್ ಏನು ಹೇಳುತ್ತೆ ನೋಡಿದ್ವಿ ಈಗ.
ನೆಕ್ಸ್ಟ್ ಮುಂದಿಂದು ಇಲ್ಯೂಷನ್ ಆಫ್ ಪ್ಯೂರಿಟಿ, ಮೈಕ್ರೋಪ್ಲಾಸ್ಟಿಕ್ಸ್ ಆ್ಯಂಡ್ ಕೆಮಿಕಲ್ ರಿಸ್ಕ್ ಇನ್ ಇಂಡಿಯಾಸ್ ಬಾಟಲ್ಡ್ ವಾಟರ್. ನೆಕ್ಸ್ಟ್ ಬರುವಂಥ ಒಂದು ಆರ್ಟಿಕಲ್. ಅವೆಲ್ಲ ಕೆಲವರಿಗೆ ಒಂದು ಇದೆಯೋ ಅಥವಾ ಆ ಥರ ಸತ್ಯ ನನಗೆ ಗೊತ್ತಿಲ್ಲ. ಬಾಟ್ಲ್ ನೀರಿದ್ದರೆ ತುಂಬ ಒಳ್ಳೆಯದು. ಅದು ಬಿಸ್ಲೇರಿನೋ ಯಾವುದೋ ಒಂದು ಬಾಟ್ಲ್ ಇರುತ್ತೆ, ಆ ಬಾಟಲಲ್ಲಿ ನೀರು ಕುಡಿಯೋದು ಬಹಳ ಒಳ್ಳೆಯದು. ಯಾವುದೇ ಒಂದು ಬೇರೆ ನೀರಿನ ಮೂಲಗಳನ್ನು ಅವಲಂಬಿಸದೆ ಎಲ್ಲ ಕಡೆನೂ ಮಿನರಲ್ ವಾಟರ್ ಅಂತ ಅಂದ್ಕೊಂಡು ಕುಡಿತಾ ಇರ್ತಾರೆ. ಅದು ಒಳ್ಳೆಯದು, ಅವ್ರ ದೇಹಕ್ಕೆ ಒಳ್ಳೇದಾಗಿರಬಹುದು. ಆದರೆ ಅದು ನಿಜವಾಗ್ಲೂ ಒಳ್ಳೆಯದಾ, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾವುದ್ರ ಬಗ್ಗೆ? ಎಡಿಟೋರಿಯಲ್ 2 ಇದು. ಬಾಟಲ್ಡ್ ವಾಟರ್ ಯಾಕೆ ಈ ಸಮಸ್ಯೆ ಬಂತು ಅಂತ ನೋಡೋದಾದರೆ, ರೀಸೆಂಟಾಗಿ ಮುನ್ಸಿಪಲ್ ವಾಟರ್ ಅಂತಂದರೆ ನಗರಗಳಲ್ಲಿ ಬರ್ತಾ ಇರ್ತಾವಲ್ವ ಮುನ್ಸಿಪಲ್ ವಾಟರ್, ಆ ಮುನ್ಸಿಪಲ್ ವಾಟರ್ ಅಂತೂ ಕುಡಿಲಿಕ್ಕೆ ಆಗಲ್ಲ ಅಂತ ಜನ ತುಂಬ ಕಂಪ್ಲೇಂಟ್ ಮಾಡ್ತಾ ಇದ್ರು. ಕಂಪ್ಲೇಂಟ್ ಮಾಡಿಕೊಂಡು ಅವ್ರು ಜಾಸ್ತಿ ಈಗ ಅವಲಂಬಿತರಾಗೋದು ಯಾವುದ್ರ ಮೇಲೆ? ಬಾಟಲ್ಡ್ ವಾಟರ್ ಮೇಲೆ. ಆಗ್ತಾ ಇದೆಯಾ? ಬಾಟಲ್ ವಾಟರ್ನ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂತಂದರೆ ಅದು ಸೀಲ್ ಆಗಿದ್ರೆ ಅದು ಸೇಫು ಅಂತ ಜನ ನಂಬ್ಕೊಂಡಿರ್ತಾರೆ. ಆದರೆ ಇದೆಲ್ಲ ಭ್ರಮೆ ಅಂತ ಈಗ ಸಂಶೋಧನೆಗಳು ಹೇಳ್ತಾ ಇವೆ. ಆ ಸಂಶೋಧನೆ, ರಿಸರ್ಚು, ಸ್ಟಡಿಗಳೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ಮುಖ್ಯವಾಗಿ ನಾಗ್ಪುರ ಮತ್ತು ಮುಂಬೈ ಅಂತ ನಗರಗಳಲ್ಲಿ ಪರೀಕ್ಷೆ ಮಾಡ್ತಾರೆ. ಅಲ್ಲಿ ನಾವು ಕೊಡೋ ಪ್ರತಿ ಬಾಟ್ಲಿಯಲ್ಲೂ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತೆ ಅಂತ ಈಗ ಪತ್ತೆ ಆಗ್ತಾ ಇದೆ. ಮೈಕ್ರೋ ಮತ್ತು ನ್ಯಾನೋ ಪ್ಲಾಸ್ಟಿಕ್ಸ್ ಸಹ ಮುಂದೆ ಹೇಳೋದಾದರೆ, ಈಗ ಏನು ಮೈಕ್ರೋಪ್ಲಾಸ್ಟಿಕ್ ಅಂತಂದರೆ, ಈಗ 5 ಮಿಲಿಮೀಟರ್ಗಿಂತ ಸಣ್ಣದಾಗಿರುವಂಥ, ಲೆಸ್ ದೆನ್ 5 ಮಿಲಿಮೀಟರ್, ಅದಕ್ಕಿಂತ ಚಿಕ್ಕದಾಗಿರೋ ಅಥವಾ ಸಣ್ಣದಾಗಿರೋ ಪ್ಲಾಸ್ಟಿಕ್ಕಿಗೆ ಮೈಕ್ರೋಪ್ಲಾಸ್ಟಿಕ್ ಅಂತ ಕರೀತಾರೆ. ಅಂದರೆ ಇದಕ್ಕಿಂತ ಇನ್ನೊಂದು ನ್ಯಾನೋ ಪ್ಲಾಸ್ಟಿಕ್ ಅಂತ ಮತ್ತೆ ಬರುತ್ತೆ. ಎಷ್ಟು ಚಿಕ್ಕದಿರುತ್ತೆ ಅಂತಂದರೆ, ನ್ಯಾನೋ ಪ್ಲಾಸ್ಟಿಕ್ಕು ಅದು ನಮ್ಮ ದೇಹದ ಒಳಗಡೆ ಹೋಗಿ ನಾವು ನೀರು ಕುಡಿದಾಗ ಕರಳಿಗೆ ಹೋಗುತ್ತೆ, ಕರಳನ್ನು ದಾಟಿ ಮತ್ತೆ ರಕ್ತಕ್ಕೆ ಸಹ ಸೇರ್ಕೊಳ್ಳುತ್ತೆ. ಅದು ಬ್ಲಡ್ ಫ್ಲೋ ಅಥವಾ ಬ್ಲಡ್ ಸರ್ಕ್ಯುಲೇಷನಲ್ಲಿ ಅದು ಸೇರ್ಕೊಳ್ಳುತ್ತೆ. ಸೇರ್ಕೊಂಡ್ಮೇಲೆ ಅಲ್ಲಿಂದ ಅದು ಎಲ್ಲಿ ಹೋಗಬಹುದು? ಲಂಗ್ಸಿಗೆ ಹೋಗಬಹುದು, ಶ್ವಾಸಕೋಶಕ್ಕೆ ಹೋಗಬಹುದು. ಅದಾದಮೇಲೆ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ಈ ಸೇಫ್ಟಿ ಸ್ಟ್ಯಾಂಡರ್ಡ್ಗಳು, ಅಂದರೆ ದೇಶದ ಗುಣಮಟ್ಟದ ಪರೀಕ್ಷೆ, ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳು ಇರೋದಿಲ್ಲ. ನಾವೇನೋ ನೀರು ಅಂದರೆ ಅಮೃತ ಅಂತ ಕುಡಿತಾ ಇರ್ತೀವಿ, ಒಳಗಡೆ ಪ್ಲಾಸ್ಟಿಕ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಈಗ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಈ ನಮ್ಮ ದೇಶದಲ್ಲಿ ನಾವು ಯಾವ ರೀಜನಲ್ಲಿ ಇರೋದು ಹೇಳಿ? ಟ್ರಾಪಿಕ್ ಅಲ್ವಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗೊತ್ತಿದೆ ನಿಮಗೆ. ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಕೆಲವು ಸಂದರ್ಭದಲ್ಲಿ. ಬಿಸಿಲು ಜಾಸ್ತಿ ಆದಾಗ ಈ ಪ್ಲಾಸ್ಟಿಕ್ನಲ್ಲಿರೋ ಕೆಲವೊಂದು ಆ್ಯಂಟಿಮನಿ, ಇದೆಲ್ಲ ಕೆಮಿಕಲ್ಸ್, ಆ್ಯಂಟಿಮನಿ ಮತ್ತು ಥ್ಯಾಲೆಟ್ಸ್ಗಳು, ಇದೆಲ್ಲ ಬಿಸಿಲು ಜಾಸ್ತಿಯಾಗಿ ಆ ನೀರಿನಲ್ಲಿ ಕರಗಿಬಿಡುತ್ತೆ. ಪ್ಲಾಸ್ಟಿಕ್ನಲ್ಲಿ ಇಂಥ ಒಂದು ಕೆಮಿಕಲ್ಗಳಿರುತ್ತೆ. ಬಿಸಿಲು ಜಾಸ್ತಿಯಾಗಿ ಅದು ನೀರಿನಲ್ಲಿ ಕರಗಿಬಿಡುತ್ತೆ. ಕರಗಿಬಿಟ್ರೆ ಇನ್ನಷ್ಟು ಕೆಮಿಕಲ್ ವಿಷದ ಪ್ರಮಾಣ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಕರೀತಾರೆ, ಒಂದು ಬಾಟ್ಲಿ ಕುಡಿದ್ರೆ ಏನಾಗಲ್ಲ ಅಂತ ನಾವು ಪರೀಕ್ಷೆ ಮಾಡ್ತೇವೆ. ಆದರೆ ಪದೇ ಪದೇ ಬಾಟ್ಲ್ ನೀರೇ ಕುಡಿತಾ ಇದ್ದರೆ ಆ ಕೆಮಿಕಲ್ಗಳು, ಪ್ಲಾಸ್ಟಿಕ್ಕಿನ ಅಂಶ ಜಾಸ್ತಿ ಆಗ್ತಾ ಹೋಗಿ ಅದಕ್ಕೆ ಕ್ಯುಮುಲೇಟಿವ್ ರಿಸ್ಕ್ ಅಂತ ಕರೀತಾರೆ. ಅಂದರೆ ವಿಷದ ಪ್ರಮಾಣ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗೋದು. ಪ್ರಾಬ್ಲಮ್ ಏನು, ನಮ್ಮ ದೇಶದಲ್ಲಿ ಇದನ್ನು ಗಂಭೀರವಾಗಿ ಇನ್ನೂ ಪರಿಗಣಿಸ್ತಾ ಇಲ್ಲ. ಯಾಕಂತಂದರೆ ಇನ್ನೊಂದು ಕಡೆ ರೆಗ್ಯುಲೇಟರಿ ಮತ್ತು ಎನ್ಫೋರ್ಸ್ಮೆಂಟ್ ಗ್ಯಾಪ್ ಇದೆ. ಅಲ್ಲಿ ಏನು ಪ್ರಾಬ್ಲಮ್ಮು? ನಮ್ಮ ದೇಶದಲ್ಲಿ ಒಂದು ಸಂಸ್ಥೆ ಇದೆ, ನಿಮ್ಗೆ ಗೊತ್ತಿರಬಹುದು, ಯಾವುದು? FSSAI, ಫುಲ್ ಫಾರ್ಮ್ ಹೇಳಿ? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇವ್ರ ಕೆಲಸ ಏನಾಗಿತ್ತು? ಆ್ಯಕ್ಚುಲಿ ನಾವು ಸೇವಿಸುವಂಥ ಆಹಾರ ಸೇಫ್ ಆಗಿದೆಯಾ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರಾ ನೋಡಬೇಕಿತ್ತು. ಇವ್ರು ಚೆಕ್ ಮಾಡ್ತಾ ಇದ್ದಾರೆ. ಏನು ಚೆಕ್ ಮಾಡ್ತಾರೆ ಅಂತಂದರೆ, ನಾವು ಕುಡಿಯೋ ನೀರು ಕುಡಿಲಿಕ್ಕೆ ಯೋಗ್ಯ ಆಗಿದೆಯಾ ಅಂತ ನೋಡ್ತಾರೆ. ಅದು ನೋಡಬೇಕಾದ್ರೆ ಬ್ಯಾಕ್ಟೀರಿಯಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದರಲ್ಲಿ ಬ್ಯಾಕ್ಟೀರಿಯಾನ ಮಾತ್ರ ಚೆಕ್ ಮಾಡ್ತಾ ಇದ್ದಾರೆ. ಮೈಕ್ರೋಪ್ಲಾಸ್ಟಿಕ್ ಇನ್ನೂ ಪರೀಕ್ಷೆ ಮಾಡ್ತಾ ಇಲ್ಲ. ಮೈಕ್ರೋಪ್ಲಾಸ್ಟಿಕ್ಕನ್ನು ಸಹ ಚೆಕ್ ಮಾಡಬೇಕು ಅಂತ ಇವ್ರು ರೂಲ್ಸ್ ಇಲ್ಲ. ಮತ್ತು ಇನ್ನೊಂದು,
ರೆಗ್ಯುಲೇಟರಿ ಆಯಿತು, ಸೇಫ್ಟಿ ಆಯಿತು, ಇನ್ನೊಂದೇನು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಅನ್ರೆಗ್ಯುಲೇಟೆಡ್ ಯೂನಿಟ್ಸ್ಗಳಿದೆ ನಮ್ಮ ದೇಶದಲ್ಲಿ. ಅನ್ರೆಗ್ಯುಲೇಟೆಡ್ ಯೂನಿಟ್ಸ್ಗಳು ಅಂದರೆ ಎಲ್ಲೆಲ್ಲೋ ಯಾವುದ್ಯಾವುದೋ ಹಳ್ಳಿಗಳಲ್ಲಿ ಎಲ್ಲೆಲ್ಲೋ ಸಣ್ಣ ಸಣ್ಣ ಘಟಕಗಳಿರುತ್ತೆ, ಪರವಾನಗಿ ಇಲ್ಲದೆ ಹೇಗೋ ಯಾವ್ಯಾವುದೋ ಕಳಪೆ ಗುಣಮಟ್ಟದ ನೀರನ್ನು ಯೂಸ್ ಮಾಡ್ಕೊಳ್ತಾರೆ. ಕೆಲವೊಂದು ಕಡೆ ನೀವು ಕೇಳಿರಬಹುದು, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನು ಮತ್ತು ಬೇರೆ ಬೇರೆದನ್ನು ಡೈರೆಕ್ಟಾಗಿ ಕೆಲವೊಂದು ನೀರನ್ನು ಯೂಸ್ ಮಾಡ್ತಾ ಇರುವಂಥ ಪ್ರಕರಣಗಳನ್ನು ಸಹ ನಾವು ನೋಡಿದ್ದೇವೆ. ಕಳಪೆ ಗುಣಮಟ್ಟದ ನೀರನ್ನು ಮಾರಾಟ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದರೆ ನೀರು ಅಷ್ಟು ಇಂಪಾರ್ಟೆಂಟು. ಒಂದು ಕೋಟ್ ಇದೆ, ನೀವು ಕೇಳಿರಬಹುದು, ಜಗತ್ತಿನಲ್ಲಿ 3ನೇ ಮಹಾಯುದ್ಧ ಆಗುತ್ತೆ ಅಂತಂದರೆ ನೀರಿಗೋಸ್ಕರ ಆಗಬಹುದು ಅಂತ. ಈ ನೀರಿನ ಒಂದು ಸಮಸ್ಯೆ ಬಹಳ ದೊಡ್ಡದಿದೆ ನಾವು ಅಂದ್ಕೊಂಡ್ಕಿಂತ. ಈ ನೀರನ್ನು ಅಷ್ಟು ಪ್ರಮುಖವಾಗಿ ಪರಿಗಣಿಸೋದ್ರಿಂದ ಅದನ್ನೇ ಇಟ್ಟುಕೊಂಡು ಕಮರ್ಷಿಯಲೈಸೇಷನ್, ದುಡ್ಡಿಗೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ ಆ ಥರ ಕೆಲಸಗಳನ್ನು. ಇದರ ಜೊತೆ ಇನ್ನೊಂದು ಸಮಸ್ಯೆ ಏನು, ಪ್ಲಾಸ್ಟಿಕ್ ಬಾಟಲ್ದು. ಏನು ಸಮಸ್ಯೆ ಹೇಳಿ ನೋಡೋಣ. ಪ್ಲಾಸ್ಟಿಕ್ ಬಾಟಲ್ದು ಏನಾಗುತ್ತೆ, ನಾವು ಕುಡಿತೀವಿ, ನೀರೇನಾದರೂ ನಮ್ಮ ದೇಹಕ್ಕೆ ಹೋಗುತ್ತೆ. ಆ ಪ್ಲಾಸ್ಟಿಕ್ ಬಾಟ್ಲ್ ಏನು ಮಾಡ್ತೇವೆ, ಪ್ಲಾಸ್ಟಿಕ್ ಬಾಟಲ್ಸು ವೇಸ್ಟು ಅಥವಾ ಡಸ್ಟ್ಬಿನ್ನಿಗೆ ಹೋಗುತ್ತೆ ಅಲ್ವಾ. ಡಸ್ಟ್ಬಿನ್ನಿಗೆ ಹೋದ್ಮೇಲೆ ಅದನ್ನು ಮುಂದಲ್ಲಿ ಸಾಗಿಸ್ತಾರೆ ಅವರು. ಪ್ರೊಸೆಸ್ ಮಾಡ್ತಾರಾ ಬಿಡ್ತಾರಾ ಗೊತ್ತಿಲ್ಲ, ಕೆಲವು ಕಡೆ ಮಾಡ್ತಾರೆ, ಮತ್ತು ಕೆಲವು ಕಡೆ ಹಾಗೆ ರಸ್ತೆ ಸೈಡಲ್ಲಿ ಬಿದ್ಕೊಂಡಿರುತ್ತೆ. ಮಳೆ ಬಂದಾಗ ಕೊಚ್ಚಿ ಹೋಗಿ ಆಮೇಲೆ ನದಿಗಳನ್ನು ಸೇರುತ್ತೆ, ರಿವರ್ಸಿಗೆ, ರಿವರ್ ಆದಮೇಲೆ ಸೀಗೆ, ಓಷಿಯನ್ಗೆ ಹೋಗಿ ಸೇರಿಕೊಳ್ಳುತ್ತೆ. ಮತ್ತು ಅಲ್ಲಿನ ಫಿಶ್ ಅಥವಾ ಮರೀನ್ ಆರ್ಗಾನಿಸಮ್ಸ್ಗಳು ಅವುಗಳನ್ನು ಸೇವಿಸುತ್ತವೆ. ಮನುಷ್ಯ ಈ ಫಿಶನ್ನು ಹಿಡಿತಾನೆ, ಮೀನುಗಾರಿಕೆ ಮಾಡಿ ಫಿಶನ್ನು ಹಿಡಿದು ಸೇವಿಸ್ತಾನೆ. ನಾವೇನು ವಾಪಸ್ ಪ್ರಕೃತಿಗೆ ಕೊಟ್ಟಿದ್ವೋ ವಾಪಸ್ಸು ನಮ್ಮ ದೇಹಕ್ಕೆ ಅದು ಬಂದು ಸೇರ್ತು. ಈ ಒಂದು ಸೈಕಲ್, ಬಯೋ ಮ್ಯಾಗ್ನಿಫಿಕೇಶನ್ ಕೇಳಿರಬಹುದು ನೀವು ಅಲ್ವಾ. ನಮ್ಮ ದೇಹದಲ್ಲಿ ಇಂಥ ವಿಷಕಾರಿ ಅಂಶ ಇರಬಹುದು, ಬಯೋ ಅಕ್ಯುಮುಲೇಷನ್ ಅಂತ ಕರಿತೇವೆ, ಜಾಸ್ತಿ ನಮ್ಮ ದೇಹಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಧಾವಿತ್ತಂತೆ ಹಾವು ತನಗೆ ಗೊತ್ತಿಲ್ಲದೆ ತನ್ನ ಬಾಲನೇ ನುಂಗ್ತಾ ಇತ್ತಂತೆ. ಆ ಥರ ಅಂದರೆ ನಾವೇನೇ ಎಸಿತೀವೋ ನಮಗೆ ಮತ್ತೆ ವಾಪಸ್ ಬರ್ತಾ ಇದೆ ಆ ಥರ. ಹಾಗಾದ್ರೆ ಏನು ಮಾಡಬೇಕು ನಾವು, ವೇ ಫಾರ್ವರ್ಡ್ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ? ವೇ ಫಾರ್ವರ್ಡಲ್ಲಿ ಏನು ಮಾಡಬಹುದು ನಾವು? ಹಾಗಾದರೆ ಫಸ್ಟು ಮೇಲ್ಗಡೆ ಹೇಳಿದಾಗೆ ರೆಗ್ಯುಲೇಟ್ರಿ ಅಪ್ಡೇಟ್ ಅಲ್ವಾ. SI ಕರೆಕ್ಟಾಗಿ ಅದನ್ನು ಚೆಕ್ ಮಾಡಬೇಕು, ರೂಲ್ಸ್ ತರಬೇಕು. ಮೈಕ್ರೋ ಪ್ಲಾಸ್ಟಿಕ್ SSAI ಏನು ಮಾಡಬೇಕು, ರೆಗ್ಯುಲೇಷನ್ಸ್ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಮೈಕ್ರೋ ಪ್ಲಾಸ್ಟಿಕ್ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದು. ಮತ್ತು ಈಗ ಪ್ರಾಬ್ಲಮ್ ಬಂದಿರೋದು ಏನಂತಂದರೆ ಮುನ್ಸಿಪಲ್ ವಾಟರ್ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ. ಈ ಸರ್ಕಾರ ಸಹ ಎಲ್ಲೆಲ್ಲಿ ನಲ್ಲಿ ನೀರಿರುತ್ತೋ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ನೀರು ಪೂರೈಕೆ ಆಗ್ತಾ ಇರುತ್ತೋ ಎಲ್ಲ ಕಡೆ ಗೌರ್ಮೆಂಟ್ ಶುಡ್ ವೆರಿಫೈ ಇಟ್ಸ್ ಫ್ರಮ್ ದಿ ರಿಲಯಬಲ್ ಸೋರ್ಸ್, ಇಸ್ ಇಟ್ ಕ್ಲೀನ್, ಗುಡ್ ಫಾರ್ ಡ್ರಿಂಕಿಂಗ್, ಅನುಮಾನ ಬರದೇ ಇರೋ ರೀತಿ ಅದು ಶುದ್ಧವಾಗಿರಬೇಕು. ಪ್ಲಾಸ್ಟಿಕ್ ಬಾಟಲ್ಗಳಿಗಿಂತ ನಾವು ಮನೆಯಲ್ಲೇ ಫಿಲ್ಟರ್ ಬಳಸೋದು ಪರಿಸರಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಸೀಲ್ ನೋಡಿ ಮೋಸ ಹೋಗಬಾರ್ದು. ಪ್ಲಾಸ್ಟಿಕ್ ಬಾಟಲ್ಲು ಇದೆ ಅಂತ ಮಿನರಲ್ ವಾಟರ್ ಅಂತ ಅಂದ್ಕೊಂಡು ಎಲ್ಲ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು. ಇದಿಷ್ಟು ಈ ಒಂದು ಆರ್ಟಿಕಲಿನ ಸಾರಾಂಶ. ಯಾವುದ್ರದ್ದು, ಮೈಕ್ರೋ ಪ್ಲಾಸ್ಟಿಕ್ಕು, ಕೆಮಿಕಲ್ ರಿಸ್ಕು, ನಮ್ಮ ದೇಶದ ಬಾಟಲ್ಡ್ ವಾಟರ್. ರಾಸಾಯನಿಕ ಸೋರಿಕೆ ಆಗುತ್ತೆ, ನಿಯಂತ್ರಣ ಮಂಡಳಿಗಳು ವೈಫಲ್ಯವನ್ನು ತೋರಿಸ್ತಾ ಇವೆ. ಬೇರೆ ಬೇರೆ ಪಾಯಿಂಟ್ಗಳನ್ನು ಓದ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಆಗಿ ಸಮಸ್ಯೆ ಥೀಮ್ಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಬೇಕಿದ್ರೆ ನೋಡ್ಬೋದು, ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಏನು, ಡಿಕಾಲನೈಸಿಂಗ್ ಇಂಡಿಯನ್ ಸೈನ್ಸ್ ಬಿಯಾಂಡ್ ದಿ ನೋಬಲ್ ಶ್ಯಾಡೋ. ಬಹಳ ಒಳ್ಳೆ ಆರ್ಟಿಕಲ್, ಎಡಿಟೋರಿಯಲ್ಲು ತುಂಬ ಚೆನ್ನಾಗಿದೆ ಇದು. ಫೆಬ್ರವರಿ 28 ಅಂತ ಬಂದರೆ ಆವಾಗ ರಾಮನ್ ಎಫೆಕ್ಟ್ ಕೇಳಿದಿರಲ್ವಾ, ಯಾರು, CV ರಾಮನ್ ಅವ್ರ ಬಗ್ಗೆ ಕೇಳಿರಬಹುದು ನೀವು. ಅವರಿಗೆ ನೊಬೆಲ್ ಬಂದ ದಿವಸ, ರಾಮನ್ ಎಫೆಕ್ಟು, ನೊಬೆಲ್ ಪ್ರಶಸ್ತಿ ಬಂದೋದ್ರ ಬಗ್ಗೆ ಆವಾಗ ಮತ್ತೆ ಎಡಿಟೋರಿಯಲ್ಗಳು ಬರುತ್ತೆ, ಕೆಲವರು ಲೇಖನವನ್ನು ಬರೀತಾರೆ. ನೊಬೆಲ್ ಬರೋದು ಬಹಳ ಒಳ್ಳೆಯ ವಿಷಯ. ಆದರೆ ಈ ಎಡಿಟೋರಿಯಲ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಡಸ್ ಸೈಂಟಿಫಿಕ್ ಡೆವಲಪ್ಮೆಂಟ್ ಮೀನ್ ಓನ್ಲಿ ನೊಬೆಲ್? ಈಗ ನೊಬೆಲ್ ಪಡ್ಕೊಂಡ್ರೆ ಮಾತ್ರ ವಿಜ್ಞಾನಿಗಳಿಗೆ ಮನ್ನಣೆ ಸಿಕ್ಕಿದಾಗ ಬೇರೆ ದೇಶದವ್ರು ಬಂದು ನಮಗೆ ನೀವು ತುಂಬ ಚೆನ್ನಾಗಿ ಸಾಧನೆ ಮಾಡಿದಿರಿ ಅಂತ ಹೇಳಬೇಕಾ ಅಲ್ವಾ? ಎಡಿಟೋರಿಯಲ್ ಏನು ಪ್ರಶ್ನೆ ಮಾಡ್ತಾರೆ ಅಂತಂದರೆ, ಈಗ ಸಣ್ಣ ಸಣ್ಣ ಲ್ಯಾಬ್ಗಳಲ್ಲಿ ರಕ್ತ ಪರೀಕ್ಷೆ ಮಾಡ್ತಾ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ ಅಲ್ವಾ, ನರ್ಸ್ಗಳಿರ್ತಾರೆ, ಹಾಸ್ಪಿಟಲ್ಗಳಲ್ಲಿ ವೈದ್ಯರು ಇರ್ತಾರೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ತುಂಬ ಜನ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ. ಅದೆಲ್ಲ ಚಿಕ್ಕ ಕೆಲಸನ ಆಗಿದ್ರೆ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ.
ಹಾಗಾಗಿ ನೊಬೆಲ್ ಸಿಕ್ಕಿದ್ರೆ ಮಾತ್ರ ಅದು ಗ್ರೇಟ್ ಅಂತ ನಾವು ತಲೆಯಿಂದ ತೆಗೆದು ಹಾಕಬೇಕು. ಸಾಮಾನ್ಯ ಜನರಿಗೆ ಸೈನ್ಸ್ ಹತ್ರ ಆಗಬೇಕು, ಆವಾಗ ನಿಜವಾಗ್ಲೂ ಸೈನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೇನು ಹೇಳ್ತಾ ಕರೀತಾರೆ, ಡೆಮೋಕ್ರಟೈಸೇಷನ್ ಆಫ್ ಸೈನ್ಸ್. ಟರ್ಮ್ ಇಂಪಾರ್ಟೆಂಟು, ಡೆಮೋಕ್ರಟೈಸೇಷನ್ ಆಫ್ ಸೈನ್ಸ್ ಅಂತ ಕರೀತಾರೆ. ಇದು ಏನು ಹಾಗಂತಂದ್ರೆ ಪ್ರಜಾಪ್ರಭುತ್ವೀಕರಣ ಅಂತೆಲ್ಲ ನಾವು ಕನ್ನಡದಲ್ಲಿ ಹೇಳಬಹುದು. ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರ ಅಭಿಪ್ರಾಯವನ್ನು ನಾವು ಕೇಳಿಸ್ಕೋಬೇಕು. ಫಸ್ಟ್ ಏನು ಹೇಳ್ತಾರೆ ಇದರಲ್ಲಿ ಅಂತಂದ್ರೆ, ನೊಬೆಲ್ ಸ್ಟ್ಯಾಂಡರ್ಡ್ ಅನ್ನುವಂಥ ಒಂದು ಭ್ರಮೆ ಇದೆ. ಅದಕ್ಕೂ ನೊಬೆಲ್ ಸ್ಟ್ಯಾಂಡರ್ಡ್ ಇರಬೇಕು, ಹಾಗಿದ್ರೆ ಮಾತ್ರ ಒಳ್ಳೆಯದು ಅಂತ ನಾವು ಅಂದ್ಕೊಳ್ತೇವೆ. ಹೊರಗಿನವರ ಮನ್ನಣೆ ಬೇಕಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಅದಕ್ಕೋಸ್ಕರ ಯಾವತ್ತೂ ಕಾಯ್ತಾ ಇರ್ತೇವೆ. ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ನಮಗೆ? ಯಾರಾದರೂ ಹೊರಗಡೆಯವರು ಬಂದು ಹೊಗಳಿದ್ರೆ ಮಾತ್ರ ನಮಗೆ ಖುಷಿ ಆಗೋದಾ? ಇಲ್ಲದಿದ್ರೆ ನಾವು ಮಾಡೋ ಕೆಲಸನೇ ಅಲ್ವಾ? ವಿಜ್ಞಾನಿ ಪ್ರಯೋಗ ಮಾಡಬೇಕಾದ್ರೆ ಲ್ಯಾಬ್ ಅಸಿಸ್ಟೆಂಟ್ಗಳಿರ್ತಾರೆ, ನರ್ಸ್ಗಳಿರ್ತಾರೆ, ಡೇಟಾ ಕಲೆಕ್ಟ್ ಮಾಡೋ ಫೀಲ್ಡ್ ವರ್ಕರ್ಸ್ ಇರ್ತಾರೆ. ಅವರನ್ನು ನಾವು ಮರ್ತೇ ಬಿಡ್ತೇವೆ. ಒಬ್ಬ ವ್ಯಕ್ತಿ ಈಗಿನ ಕಾಲದಲ್ಲಿ ನಾ ಹೇಳ್ತಾ ಇರೋದು, ಮೊದಲೆಲ್ಲ ಎಷ್ಟೋ ಸೈಂಟಿಸ್ಟ್ಗಳು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು, ದಿನಗಟ್ಟಲೆ ಎಲ್ಲೆಲ್ಲೋ ಹೋಗಿ ಅಲೋನ್ ಆಗಿ ಅಂತಂದ್ರೆ ಒಬ್ಬನೇ ಕೆಲಸ ಮಾಡ್ತಾ ಇರುವಂಥ ಸಂದರ್ಭ ಇತ್ತು. ಆದರೆ ಈಗ ಜಗತ್ತಿನಲ್ಲಿ ಎಲ್ಲ ಆಗೋದು ಯಾವುದರಿಂದ? ಕೋಆರ್ಡಿನೇಷನ್ ಇಂದ. ಇನ್ನೊಬ್ಬರ ಸಹಾಯ ಬೇಕೇ ಬೇಕಾಗತ್ತೆ ನಮಗೆ. ಈ ಕೋಆರ್ಡಿನೇಷನ್, ಕೊಲಾಬರೇಷನ್, ಕಲೆಕ್ಟಿವ್ ಎಫರ್ಟ್, ಟೀಮ್ ವರ್ಕ್ ಅಂತೆಲ್ಲ ಶಬ್ದ ಇದೆ ಅಲ್ವಾ? ಇದೆಲ್ಲವನ್ನ ನಾವು ಗಮನಿಸೋದೇ ಇಲ್ಲ. ವ್ಯಕ್ತಿಯ ಸಾಧನೆ ಅಂದ ತಕ್ಷಣ ಅವರೇ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಅದರ ಹಿಂದ್ಗಡೆ ಸಾವಿರಾರು ಜನರ ಪರಿಶ್ರಮ ಇರಬಹುದು. ಇದರಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನು ಮುಂದ್ಗಡೆ ಇಡ್ತಾರೆ. ಇದು ನಮ್ಮ ಎಥಿಕ್ಸು ಸೋಷಿಯಲ್ ಜಸ್ಟಿಸ್ಗೆ ಹೆಲ್ಪ್ ಆಗಬಹುದು. 3 ಶಬ್ದಗಳನ್ನು ತಂದಿಡ್ತಾರೆ. ಒಂದು ಜುಗಾಡ್. ಏನು ಜುಗಾಡ್ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಥವಾ ತಾಯಿ ಅಥವಾ ನೀವು ಯಾರಾದರೂ ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿ ಏನಾದರೂ ಹಳೆ ವಸ್ತುಗಳಿದ್ರೆ ಅದನ್ನು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಹಳ್ಳಿಗಳಲ್ಲಿ ಜಾಸ್ತಿ ಆ ಥರ. ಯಾವುದಾದ್ರು ವಸ್ತು ಹಾಳಾಯಿತು ಅಂದರೂ ಸಹ ಅದರಿಂದ ಏನೋ ಇನೋವೇಟಿವ್ ಆಗಿ ಮಾಡಿ ಅದನ್ನು ಯಾವುದೋ ಒಂದು ಕಡೆ ಯೂಸ್ ಮಾಡ್ತಾ ಇರ್ತಾರೆ. ರೈತರಿಗೂ ಸಹ ಒಂದು ಅಭ್ಯಾಸ ಇರುತ್ತೆ. ಮೊದಲೆಲ್ಲ ಅವರಿಗೆ ಪ್ರತಿಯೊಂದಕ್ಕೂ ಸಿಟಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇರೋ ವಸ್ತುಗಳನ್ನೇ ಚೆನ್ನಾಗಿ ಬಳಸ್ಕೋಬೇಕು. ಇವಾಗ ಜುಗಾಡ್ ಐಡಿಯಾಸ್ಗಳು. ಜುಗಾಡ್ ಅಂತಂದ್ರೆ ಏನು ಕೆಟ್ಟ ಶಬ್ದ ಅಲ್ಲ ಅದು, ಅಲ್ವಾ? ಕೆಲವರು ಕಂಜೂಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಆ್ಯಕ್ಚುಲಿ ಅದು ಕಂಜೂಸ್ ಅಲ್ಲ, ಅದೊಂದು ಇನೋವೇಷನ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಎಲ್ರಿಗೂ ಅಂಥ ಐಡಿಯಾಗಳು ಬರೋದಿಲ್ಲ. ಕೆಲವರಿಗೆ ಪ್ರತಿಯೊಂದು ಹೊಸದಾಗಿ ಸಿಗಬೇಕು, ಅಲ್ವಾ? ಮಾರ್ಕೆಟಿಂದ ಹೊಸದಾಗಿ ಬಂದಮೇಲೆ ಮಾತ್ರ ಅವರು ಯೂಸ್ ಮಾಡೋದು. ಆದರೆ ನಿಜವಾಗ್ಲೂ ಇದೊಂದು ಇನೋವೇಷನ್ ಅಂತ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಇಂಗ್ಲೀಷ್ನಲ್ಲಿ ಫ್ರೂಗಲ್ ಇನೋವೇಷನ್ ಅಂತ ಕರೀತಾರೆ ಇದಕ್ಕೆ. ಏನೋ ಒಂದು ಸಣ್ಣ ಹಳ್ಳಿಲಿ ರೈತರು ಅಥವಾ ತಾಯಂದರು ಅಲ್ಲಲ್ಲೇ ಒಂದು ಚಿಕ್ಕ ಚಿಕ್ಕ ಇನೋವೇಷನ್ ಮಾಡ್ತಾನೆ ಇರ್ತಾರೆ, ಅದನ್ನು ಯಾರು ಗುರುತಿಸೋದಿಲ್ಲ ಅಷ್ಟೇ. ಆ ಜುಗಾಡ್ ಶಬ್ದ ಈ ಎಡಿಟೋರಿಯಲ್ನಲ್ಲಿ ಹೇಳ್ತಾರೆ. ಈ ಜುಗಾಡ್ ಅನ್ನೋದಕ್ಕೆ ನಾವು ಸರಿಯಾಗಿ ಅದನ್ನು ಗುರುತಿಸಬೇಕು, ಮಹತ್ವ ಇದೆ ಅದಕ್ಕೆ, ಅಲ್ವಾ? ಅದೇನು ಚಿಕ್ಕ ವಿಷಯ ಅಲ್ಲ. ಇನ್ನೊಂದು ಪೊರಂಬೋಕ್ ಅಥವಾ ಪುರಂಬೋಕ್ ಅಂತ ಇದೆ ಒಂದು ಶಬ್ದ, ಪೊರಂಬೋಕ್ ಅಂತ ಎಡಿಟೋರಿಯಲ್ನಲ್ಲಿ. ಅಂದರೆ ಜನ ಸಾರ್ವಜನಿಕ ಭೂಮಿ ಅಂತ ಅದರ ಅರ್ಥ ಅಂತೆ. ನನಗದ್ರ ಬಗ್ಗೆ ಗೊತ್ತಿಲ್ಲ. ಸರ್ಕಾರ ಅದನ್ನು ವೇಸ್ಟ್ ಲ್ಯಾಂಡ್ ಅಂತ ಕರೆಯುತ್ತೆ. ಅಂದರೆ ಎಷ್ಟೋ ಸಾರಿ ಹಳ್ಳಿಗಳಲ್ಲಿ ಕನ್ಸಿಡರ್ ಮಾಡೋ ಒಳ್ಳೊಳ್ಳೆ ವಿಷಯಗಳನ್ನು ನಗರಗಳಲ್ಲಿ ಅಥವಾ ಸರ್ಕಾರ ಅದನ್ನು ರೂಟೀನ್ ಆಗಿರೋದು ಅಥವಾ ಅದನ್ನು ಇಂಪಾರ್ಟೆಂಟ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಮೆಟಾಫರ್. ಅದು ಅಂದರೆ ಏನಿದೆ ಹೇಳಿದ್ದೆ ಏನು ಹೇಳಿ, ಜನರಿಗೆ ಅದು ಇಂಪಾರ್ಟೆಂಟು, ಒಳ್ಳೆ ವಿಷಯನ ಆಗಿರಬಹುದು. ಆದರೆ ಬೇರೆ ಯಾರಿಗೋದು ಇದೇನು ಇದರಲ್ಲಿ ಏನಿಲ್ಲ, ಯಾವಾಗಲೂ ನಡೀತಾ ಇರೋದೆ ಅಂತ ಅನಿಸ್ತಾ ಇರುತ್ತೆ. ಇದಾದಮೇಲೆ ಲ್ಯಾಬೋರೇಟ್ರಿ, ಪ್ರಯೋಗಾಲಯ ಬಹಳ ಇಂಪಾರ್ಟೆಂಟು, ಅಲ್ವಾ? ನಮಗೆ ಲ್ಯಾಬೋರೇಟರಿ ಅಂದ ತಕ್ಷಣ, ಲ್ಯಾಬ್ಸ್ ಅಂದ ತಕ್ಷಣ ದೊಡ್ಡ ದೊಡ್ಡ ರಿಸರ್ಚ್ ಡೆವಲಪ್ಮೆಂಟು, ಇಸ್ರೋ ಅದೆಲ್ಲ ನೆನಪಾಗುತ್ತೆ. ಆ್ಯಕ್ಚುಲಿ ರಸ್ತೆ ಬದಲಿರೋ ಸಣ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಇರಬಹುದು, ಅಲ್ವಾ? ಅಲ್ಲೂ ಸಹ ಯಾವ ಥರ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರುತ್ತೆ. ಅಲ್ಲಿ ಸಮಾಜದ ಒಂದು ದರ್ಶನ ನಮಗಾಗತ್ತೆ. ಜಾತಿ ತಾರತಮ್ಯ ಇದೆಯಾ, ಲಿಂಗ ತಾರತಮ್ಯ ಇದೆಯಾ ಅನ್ನೋದು ಸಹ ವಿಜ್ಞಾನದ ಒಂದು ಮುಖಾನೆ ಅಂತ ಇದರಲ್ಲಿ ಹೇಳ್ತಾರೆ. ಸಾರಿ. ಸೊ ಈ ಎಡಿಟೋರಿಯಲ್ ಮುಂದೆ ಹೇಳೋದೇನಂತಂದ್ರೆ, ಡಿನೋಬಲೈಸಿಂಗ್ ಒಂದು ಕಾನ್ಸೆಪ್ಟ್ ಇದೆ. ಡಿನೋಬಲೈಸಿಂಗ್ ಹಾಗಂತಂದ್ರೆ ಡಿನೋಬಲೈಸಿಂಗ್ ಏನು ಹಾಗಂದ್ರೆ ಏನಿರಬಹುದು ಅಂದರೆ, ವಿಜ್ಞಾನವನ್ನು ಪ್ರಶಸ್ತಿಯ ಬೆನ್ನು ಹತ್ತೋದ್ರಿಂದ ನಾವು ಬಿಡಿಸ್ಬೇಕು, ಅಲ್ವಾ? ಫಸ್ಟು ಲೋಕಲ್ ರೆಕಗ್ನಿಷನ್, ಸ್ಥಳೀಯವಾಗಿ ಮನ್ನಣೆ ಕೊಡೋದು. ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದರೆ ಮಾತ್ರ ಒಂದು ಮನ್ನಣೆ ಸಿಕ್ಕೋದಲ್ಲ, ಲೋಕಲ್ ರೆಕಗ್ನಿಷನ್ ಸಿಗಬೇಕು. ಅವಾರ್ಡು ಯಾವುದೋ ವಿದೇಶದಲ್ಲಿ ಅವಾರ್ಡ್ ಬರೋದಕ್ಕಿಂತ ನಮ್ಮೂರಿನಲ್ಲಿ
ಒಂದು ಸಂಶೋಧನೆ ಮಾಡಿದ್ದಾರೆ, ಸೈಂಟಿಫಿಕ್ ಇನೋವೇಷನ್ ಆಗಿದೆ. ನೊಬೆಲ್ ಬಂದರೆ ಮಾತ್ರ ಅದಕ್ಕೆ ಅವಾರ್ಡ್ ಅಂತ ಅಥವಾ ಅದರಿಂದ ಮಾತ್ರ ರೆಕಗ್ನಿಷನ್ ಸಿಗಬೇಕು ಅಂತ ಅಲ್ಲ. ಆ ಸಂಶೋಧನೆಯಿಂದ ನಿಜವಾಗ್ಲೂ ನಮ್ಮ ಹಳ್ಳಿಯ ಮೆಟರ್ನಲ್ ಮಾರ್ಟಾಲಿಟಿ ತಗ್ಗಿದ್ರೆ ಅಲ್ವಾ, ತಾಯಂದಿರ ಮರಣ ಪ್ರಮಾಣ ಅದು ತಗ್ಸಿದ್ರೆ ನಿಜವಾಗ್ಲೂ ಅದು ಗ್ರೇಟ್. ಅದಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಅಂತಹ ಒಂದು ಸಾಮಾಜಿಕ ಬದಲಾವಣೆ ಉಂಟು ಮಾಡುವ ಸಂಶೋಧನೆಗಳಿಗೆ ನಿಜವಾಗ್ಲೂ ನಾವು ಮನ್ನಣೆ ಕೊಡಬೇಕು. ಮತ್ತು ಯಾವತ್ತೂ ಶ್ರಮಕ್ಕೆ ಗೌರವ ಸಿಗಬೇಕು. ವ್ಯಾಲ್ಯೂ ಫಾರ್ ಲೇಬರ್, ಯಾವುದೇ ವಿಷಯ ಆಗಿರಬಹುದು, ಅದು ಶ್ರಮಕ್ಕೆ ಯಾವ ಒಂದು ಸಮಾಜದಲ್ಲಿ ಬೆಲೆ ಇರುತ್ತೋ ಆ ಸಮಾಜ ಮುಂದುವರಿತಾ ಇರುತ್ತೆ. ವಿಜ್ಞಾನಿಗಳು ಮಾತ್ರ ಅಲ್ಲ, ವಿಜ್ಞಾನಿಗಳ ಜೊತೆ ಡೇಟಾ ಕಲೆಕ್ಟ್ ಮಾಡೋರು, ನರ್ಸ್ಗಳು, ಲ್ಯಾಬ್ ಟೆಕ್ನಿಷಿಯನ್ಸು, ಎಲ್ಲ ಆಯಾಮಗಳು ಎಲ್ಲವನ್ನ ಸಹ ನಾವು ಕನ್ಸಿಡರ್ ಮಾಡಿ ಸಣ್ಣ ನೌಕರರನ್ನು, ಸಣ್ಣ ಕೆಲಸ ಅಂತ ಏನೇನು ಹೇಳ್ತೀವೋ ಎಲ್ಲವೂ ಇಂಪಾರ್ಟೆಂಟ್ ಅಂತ ನಾವು ಗೌರವಿಸಬೇಕಾಗತ್ತೆ. ಹಾಗಾಗಿ ಫೈನಲ್ ಆಗಿ ಇವ್ರು ಹೇಳೋದೇನೆ ಅಂತಂದರೆ, ವಿಜ್ಞಾನ ಅಂತಂದರೆ ಲ್ಯಾಬ್ ಒಳಗಡೆ ಇರೋ ಟೆಸ್ಟ್ ಟ್ಯೂಬ್ಗಳು ಮಾತ್ರ ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ಗದ್ದೆಗಳಲ್ಲಿ ಹರಿಯುವಂಥ ಜ್ಞಾನನೂ ವಿಜ್ಞಾನವೇ. ಪಶ್ಚಿಮ ದೇಶಗಳ ಪ್ರಮಾಣ ಪತ್ರಕ್ಕೋಸ್ಕರ ಕಾಯೋದನ್ನು ನಿಲ್ಲಿಸಬೇಕು, ನಮ್ಮ ನೆಲದ ಜ್ಞಾನಕ್ಕೆ ಗೌರವ ಕೊಡಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ ಇದೆ, ಆರ್ಟಿಕಲ್ 51A(H) ಅಲ್ವಾ. ನಮಗೆಲ್ರಿಗೂ ವೈಜ್ಞಾನಿಕ ಮನೋಭಾವ ಇರಬೇಕು. ಅದು ನಮ್ಮ ನೆನಪಿದೆಯಾ? ಯಾವುದು ಅದು? 51A ಹೇಳಲ್ಲ ಡೀಟೇಲ್ ಆಗಿ. ಮತ್ತೆ ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಟೆಂಪರ್ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಬರೀ PhD ಮಾತ್ರ ಮಾಡೋದು ಅಂತಲ್ಲ, ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಹಾಗಾಗಿ ಗಮನದಲ್ಲಿ ಇಟ್ಕೋಬೇಕು ನಾವು. ನೊಬೆಲನ್ನು ಬೆನ್ನತ್ತೋದನ್ನು ಬಿಟ್ಟು ಲೋಕಲ್ ರೆಕಗ್ನಿಷನ್ ಸಿಗಲಿ ಅಂತ ಹೇಳ್ತಾರೆ. ಎಸ್, ಇದಾದ್ಮೇಲೆ ಮುಂದೆ HPV ವ್ಯಾಕ್ಸಿನೇಷನ್ ಇನ್ ಇಂಡಿಯಾ, ಶೀಲ್ಡ್ ಅಗೇನ್ಸ್ಟ್ ಸರ್ವಿಕಲ್ ಕ್ಯಾನ್ಸರ್. ನೀವು ಸಹ ನೋಡಿದ್ವಿ ಇದನ್ನು. ಒಂದು ನಿಮಿಷ ಸ್ವಲ್ಪ ನೀರು ಕುಡಿತೇನೆ. ಎಸ್, ಎಚ್ ಪಿ ವಿ ಬಗ್ಗೆ ನಿನ್ನೆ ನೋಡಿದವರಿಗೆ ಗೊತ್ತಿರಬಹುದು. PV ಅಂತಂದ್ರೆ ಏನು, ಫುಲ್ ಫಾರ್ಮ್ ಏನು ನೆನಪು ಮಾಡ್ಕೊಳ್ಳಿ. ಏನು ಫುಲ್ ಫಾರ್ಮ್ ಅದರದ್ದು? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್. HPV ಬಗ್ಗೆ ಇರುವಂಥ ಎಡಿಟೋರಿಯಲ್. ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ರೆಫರ್ ಮಾಡ್ತಾರೆ ಅಂದ್ಕೊಳ್ತೇನೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ನಮ್ಮ ದೇಶದಲ್ಲಿ. ಇಡೀ ಆಗ್ನೇಯ ಏಷ್ಯಾ, ಆಗ್ನೇಯ ಅಂತಂದರೆ ಯಾವ ಭಾಗ ನೆನಪು ಮಾಡ್ಕೊಳ್ಳಿ, ನಾರ್ತ್ ಈಸ್ಟ್. ಅದರಲ್ಲಿ ಭಾರತದಲ್ಲಿ ಸೌತ್ ವೆಸ್ಟು ಈಗ ತುಂಬ ಕಡೆ ಬರ್ತಾ ಇದೆ. ಸೌತ್ ವೆಸ್ಟ್ ಅಲ್ವಾ, ಆಗ್ನೇಯ ಅಂತಂದರೆ ಈಶಾನ್ಯ ಅಲ್ಲ, ಸಾರಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈಗ ನಾವು ಮುಖ್ಯವಾಗಿ ನೋಡೋದು ಯಾವುದು? ಭಾರತ ಇರುವಂಥ ಪ್ರದೇಶ. ಭಾರತದಲ್ಲಿ ಇಂತಹ HPV ಕೇಸ್ಗಳ ಸಂಖ್ಯೆ ನೋಡಿ, ಇಡೀ ಆಗ್ನೇಯ ಏಷ್ಯಾದಲ್ಲೇ 65% ಅಷ್ಟು ನಮ್ಮ ದೇಶದಲ್ಲೇ ಇದೆ. HPVಗೆ ಸಂಬಂಧಪಟ್ಟಾಗ ಯಾವುದು ಇದು ಕೇಸ್? ಯಾವುದು ಯಾವ ಕ್ಯಾನ್ಸರ್ ಇದು? ಸರ್ವಿಕಲ್ ಕ್ಯಾನ್ಸರ್. ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಇರುವಂತಹ ಒಂದು ವರದಿ ಇದು, ಅಥವಾ ಅದ್ರ ಬಗ್ಗೆ ಇರುವಂಥ ಎಡಿಟೋರಿಯಲ್ ಇದು. ನೋಡೋಣ ಏನು ಹೇಳ್ತಾ ಇದ್ದಾರೆ. HPV ಅನ್ನೋದು ಒಂದು ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್, ಅದಕ್ಕೆ ವೈರಸ್ ಇದೆ. ಆ ವೈರಸ್ಸಿಗೆ ಇದರಲ್ಲೂ ಮುಖ್ಯವಾಗಿ 16 ಮತ್ತು 18 ಟೈಪ್ ಇದೆ ಅದರಲ್ಲಿ. ಅದರಿಂದಾಗಿ 80%ಗಿಂತ ಜಾಸ್ತಿ ಕ್ಯಾನ್ಸರ್ಗೆ ಕಾರಣ ಆಗೋದು ಆ ಒಂದು ಟೈಪ್ಸ್. ವಿಶ್ವ ಆರೋಗ್ಯ ಸಂಸ್ಥೆ WHO ಹೇಳೋ ಪ್ರಕಾರ ಈ HPV ವ್ಯಾಕ್ಸಿನ್ ಕೊಡೋದ್ರಿಂದ ಒಂದು ಸಾರಿ ಕೊಟ್ಟರೆ ಮುಂದೆ ಆ ವೈರಸ್ ದೇಹದಲ್ಲಿ ಬರದೇ ಇರೋ ಥರ ನಾವು ತಡೆಗಟ್ಟಬಹುದು. ಸದ್ಯಕ್ಕೆ ಇದು ಎಲ್ಲಿ ಸಿಗುತ್ತೆ? ಸರ್ಕಾರಿ ಆಸ್ಪತ್ರೆ ಮೇಲ್ವಿಚಾರಣೆ, ನುರಿತ ವೈದ್ಯರ ಮೇಲ್ವಿಚಾರಣೆ ಇರಬೇಕು ಅಲ್ವಾ. ನಿನ್ನೆ ಸಹ ನೋಡಿದ್ವಿ, ಆಯುಷ್ಮಾನ್ ಸೆಂಟರ್ಗಳಲ್ಲೂ ಸಹ ಸಿಗಬಹುದು. ಮತ್ತು ಬರ್ಡನ್ ಆಫ್ ಡಿಸೀಸ್ ಭಾಳ ಇಂಪಾರ್ಟೆಂಟ್. ಈ ಒಂದು ಡಿಸೀಸಿನ ಬರ್ಡನ್ ಯಾವ ಲೆವೆಲಲ್ಲಿದೆ? ಬರ್ಡನ್ ಆಫ್ ಡಿಸೀಸ್ ಏನು ಹಾಗಂತಂದರೆ, ನಮ್ಮ ದೇಶದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಇದು ಹಬ್ತಾ ಇದೆ, ಎಷ್ಟು ಸಮಸ್ಯೆ ಇದೆ ಅಂತಂದರೆ, ಪ್ರತಿ ವರ್ಷ ಸುಮಾರು 1.27 ಲಕ್ಷ ಹೊಸ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಮತ್ತು ಸುಮಾರು ಪ್ರತಿ ವರ್ಷ 80,000 ಸಾವು, ಹೆಣ್ಮಕ್ಳು ಸಾವನ್ನಪ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇದೆ ಬರ್ಡನ್ ಆಫ್ ಡಿಸೀಸ್. ಹಾಗಾದರೆ ಸಮಸ್ಯೆ ಏನು ಅಂತಂದರೆ,
ಸ್ಕ್ರೀನಿಂಗ್ ಅಂತಂದ್ರೆ ಏನು ಹೇಳಿ, ಮೊದಲೇ ಪರೀಕ್ಷೆ ಮಾಡಿಸ್ಕೊಳ್ಳೋದು. ಕ್ಯಾನ್ಸರ್ ಇದೆಯಾ ಅಂತ ಮೊದಲೇ ಪರೀಕ್ಷೆ ಮಾಡ್ಕೊಳ್ಳೋರ ಪ್ರಮಾಣ ಎಷ್ಟು ನೋಡಿ, 1.9%. ಅಷ್ಟು ಕಡಿಮೆ ಇದೆ. ಕ್ಯಾನ್ಸರ್ ಇದೆಯಾ ಅಂತ ಮೊದಲೇ ಪರೀಕ್ಷೆ ಮಾಡ್ಕೊಳ್ಳೋರ ಮಹಿಳೆಯರ ಸಂಖ್ಯೆ ಭಾರತದಲ್ಲಿ ಇರೋದು 1.9% ಮಾತ್ರ. ಆಸ್ಪತ್ರೆಗೆ ಹೋಗೋ ತನಕ ಕಾಲ ಮಿಂಚೋಗಿರುತ್ತೆ. ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಇಂಥ ಲಸಿಕೆಗಳನ್ನು ಯೂಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ರಕ್ಷಾ ಕವಚ ಅಂತ ಹೇಳ್ಬೋದು. ಪ್ರೈಮರಿ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ಬೋದು ಇಂಥ ವ್ಯಾಕ್ಸಿನ್ಗಳಿಗೆ. ಆದರೆ ಸವಾಲುಗಳು ಇರುತ್ತೆ, ಚಾಲೆಂಜಸ್ ಇರುತ್ತೆ. ಏನು ಚಾಲೆಂಜಸ್ಸು? ವ್ಯಾಕ್ಸಿನ್ ಹೆಸಿಟೆನ್ಸಿ ಹೇಳಿರಬಹುದು. ಇದನ್ನು ಕೋವಿಡ್ ಟೈಮ್ನಲ್ಲೂ ಸಹ ಕೇಳಿದ್ದೀವಿ ನಾವು. ಚಾಲೆಂಜ್ ಏನು? ವ್ಯಾಕ್ಸಿನ್ ಹೆಸಿಟೆನ್ಸಿ. ಹೊಸ ಔಷಧಿ ಬಂತು ಅಂತಂದರೆ ಭಯ ಇರುತ್ತೆ ಸ್ವಲ್ಪ. 2009ರಲ್ಲಿ ಈ ಲಸಿಕೆಯ ಟ್ರಯಲ್ ಮಾಡಿದ್ರು, HPVದು. ಆವಾಗ ಕೆಲವು ಸಾವುಗಳು ಸಂಭವಿಸಿತ್ತು, ದೊಡ್ಡ ಸುದ್ದಿಯಾಗಿತ್ತು. ಆದರೆ ಸಾವಿಗಳಿಗೂ ಲಸಿಕೆಗೂ ಸಂಬಂಧ ಇಲ್ಲ ಅಂತ ಆಮೇಲೆ ಸಾಬೀತಾಯಿತು. ಆದರೆ ಜನರಲ್ಲಿ ಆ ಒಂದು ಲಸಿಕೆ ಮತ್ತು ಆ ಸಾವಿನ ಒಂದು ಲಿಂಕ್ ಆಗಿರುತ್ತಾವಲ್ವಾ, ಭಯ ಇನ್ನೂ ಹಾಗೆ ಇರಬಹುದು. ಹಾಗಾಗಿ ಸರ್ಕಾರ ಈಗ 2 ವಿಷಯಗಳ ಮೇಲೆ ಗಮನ ಕೊಡ್ತಾ ಇದೆ. ಒಂದು ಯಾವ್ದ್ಯಾವುದು ಅಂತಂದರೆ AEFI ಮ್ಯಾನೇಜ್ಮೆಂಟ್. AEFI ಅಂತಂದರೆ ಈಗ ಅಡ್ವರ್ಸ್ ಇವೆಂಟ್ಸ್ ಫಾಲೋವಿಂಗ್ ಇಮ್ಯುನೈಸೇಷನ್ ಅಂತ. ಅಡ್ವರ್ಸ್ ಇವೆಂಟ್ ಅಂತಂದರೆ ಅಡ್ಡ ಪರಿಣಾಮ. ಲಸಿಕೆ ತೆಗೆದುಕೊಂಡ ಮೇಲೆ ಏನಾದರೂ ಸೈಡ್ ಎಫೆಕ್ಟ್ಗಳಿದೆಯಾ, ಅಡ್ಡ ಪರಿಣಾಮಗಳು ಆಗುತ್ತಾ ಇದೆಯಾ ಅಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದು ಇಮ್ಯುನೈಸೇಷನ್ ಆದಮೇಲೆ. ಅದರ ಜೊತೆ ಕೋಲ್ಡ್ ಚೈನ್. ಲಸಿಕೆಗಳು ನೋಡಿ ಬಹಳ ಚೆನ್ನಾಗಿ ಅದನ್ನು ಸ್ಟೋರ್ ಮಾಡಿರಬೇಕಾಗತ್ತೆ. ತಂಪು ವಾತಾವರಣ ಇರಬೇಕು ಕೋಲ್ಡ್ ಚೈನಲ್ಲಿ. ಇಲ್ದಿದ್ರೆ ಅವುಗಳ ಶಕ್ತಿ ಕುಂದುತ್ತಾ ಹೋಗುತ್ತೆ. ಈಗ ನಮ್ಮ ಹಳ್ಳಿಗಳಲ್ಲಿ, ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಸರಿಯಾಗಿದ್ದರೆ ಮಾತ್ರ ನಾವು ಆ ಲಸಿಕೆಗಳನ್ನು ಸರಿಯಾಗಿ ಕಾಪಾಡ್ಕೊಳ್ಬಹುದು. ಹಾಗಾಗಿ HPV ಲಸಿಕೆ ಅಂತಂದರೆ ಒಂದು ಒಳ್ಳೆ ಹೆಜ್ಜೆ, ಇದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಹಾಗಾಗಿ ಸ್ಟ್ರೈಡೆಂಟ್ ನೋಟ್ ಫಾರ್ ಸೈನ್ಸ್ ಈ ಕಡೆ ಒಂದು ಟರ್ಮ್ ಕೊಟ್ಟಿದ್ದಾನೆ. ವಿಜ್ಞಾನ ಲೋಕದ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಆದರೆ ಸರಿಯಾಗಿ ಮೇಲ್ವಿಚಾರಣೆ ಮಾಡಬೇಕು ಅಲ್ವಾ. ವಿಜ್ಞಾನದ ಮೇಲೆ ನಂಬಿಕೆ ಬರಬೇಕು. ಸರ್ಕಾರದ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಹಾಗಾಗಿ ಔಷಧಿ ಕಂಡು ಹಿಡಿಯೋದು ಮುಖ್ಯ ಹೌದು, ಆದರೆ ಅದನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗೋದು ಅಷ್ಟೇ ಮುಖ್ಯ. ಭಾರತದ ಇನ್ನೊಂದು ಅಭಿಯಾನ ಮಿಷನ್ ಇಂದ್ರಧನುಷ್, ಅದು ಯಾವುದ್ರ ಬಗ್ಗೆ ನೆನಪು ಮಾಡ್ಕೊಳ್ಳಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಈ ಎಡಿಟೋರಿಯಲ್ನ ಸಾರಾಂಶ. ಮತ್ತು ಮುಂದಿಂದು ರೆಟೋರಿಕ್ ವರ್ಸಸ್ ರಿಯಾಲಿಟಿ. ಅಂದರೆ ಟ್ರಂಪ್ ಅವರ ಒಂದು ಭಾಷಣದ ಬಗ್ಗೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಅಬ್ಬರಿಸ್ತಾ ಇರ್ತಾರೆ ಯಾವಾಗಲೂ ಅಲ್ವಾ ಟ್ರಂಪ್ ಅವರು. ಮತ್ತು ಇತ್ತೀಚೆಗೆ ಟ್ಯಾರಿಫ್ ಬಗ್ಗೆ, ಇರಾನ್ ವಿಷಯದ ಬಗ್ಗೆ ಸಹ ಬೇರೆ ಬೇರೆ ಮಾತನಾಡ್ತಾ ಇರ್ತಾರೆ. ಆದರೆ ಟ್ರಂಪ್ ಅವರಿಗೆ ಸುಂಕ ಅಂದರೆ ಬಹಳ ಪ್ರೀತಿ ಈಗ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಯಾವುದೋ ಒಂದು ಪ್ಲ್ಯಾನ್ ಬಿ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅಮೆರಿಕದ ಸುಪ್ರೀಂ ಕೋರ್ಟು ನಿಮಗೆ ಬೇಕಾದ ಥರ ಎಮರ್ಜೆನ್ಸಿ ಪವರ್ ಬಳಸ್ಕೊಂಡು ಟ್ಯಾಕ್ಸ್ ಹಾಕೋ ಹಾಗಿಲ್ಲ ಅಂತ ಹೇಳಿಬಿಟ್ಟಿದೆ. ಅವರು ಕೈ ಕಟ್ಟಿ ಹಾಕಿದಾಗಿದೆ ಈಗ. ಇದರಿಂದ ಭಾರತದಂತಹ ವ್ಯಾಪಾರಿ ದೇಶಗಳಿಗೆ, ನಾವು ಟ್ರೇಡ್ ಮಾಡ್ತೀವಿ, ನಮಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇದನ್ನು ಸಾಫ್ಟ್ವೇರ್ ಇರ್ಬೋದು, ಸಾಂಬಾರು ಪದಾರ್ಥ ಯಾವುದೇ ಇರಲಿ ನಮಗೆ ಪೆಟ್ಟು ಬಿಡ್ತಾ ಇತ್ತು, ಹೊಡೆತ ಬೀಳ್ತಾ ಇತ್ತು. ಮತ್ತು ಅದ್ರ ಜೊತೆ ಅವರು ಟ್ರಂಪಿಂದು ಇನ್ನೊಂದು ಪಾಲಿಸಿ ಕ್ರಿಮಿನಲ್ ಏಲಿಯನ್ಸ್. ಯಾರಾದರೂ ವಲಸೆ ಬಂದರು ಅಂತಂದರೆ ಅನ್ಯ ದೇಶೀಯರನ್ನು ಅವರು ಕ್ರಿಮಿನಲ್ ಏಲಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅವರನ್ನು ಹೊರಗೆ ಹಾಕ್ಬಿಡ್ತೀವಿ, ಎಷ್ಟೋ ಜನರನ್ನು ವಾಪಸ್ ಕಳಿಸ್ತಾರೆ. ಆವಾಗಿನ ಕಾರ್ಯಾಚರಣೆಗಳ ಬಗ್ಗೆ ನೋಡಿರಬಹುದು ನೀವು. ಆದರೆ ಆ ಕಾರ್ಯಾಚರಣೆ ನಡೆಸಬೇಕಾದ್ರೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ, ಅಮಾಯಕರ ಸಾವುಗಳಾಗುತ್ತೆ. ಅದರ ಬಗ್ಗೆ ಅವರೇನು ಹೇಳೋದಿಲ್ಲ. ಅದಾದಮೇಲೆ ಇರಾನ್ ಬಗ್ಗೆ ಸಹ ಎಡಿಟೋರಿಯಲ್ ಡಿಸ್ಕಸ್ ಮಾಡಿದ್ದಾರೆ. ಇರಾನ್ ಅಂತಂದರೆ ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಈಗ ಅಲ್ಲಿ ಮಿಲಿಟರಿ ಪವರನ್ನು ತೋರಿಸ್ತಾ ಇದೆ. ಇರಾನ್ ದೇಶವನ್ನು ಭಯೋತ್ಪಾದನೆಯ ನಂಬರ್ 1 ಸ್ಪಾನ್ಸರ್ ಅಂತ ಬೈತಾ ಇರುತ್ತೆ. ಇನ್ನೊಂದು ಕಡೆ ಶಾಂತಿ ಬೇಕು ಅಂತ ಮಾತಾಡ್ತಾ ಇರುತ್ತೆ. ಹಾಗಾಗಿ ಇರಾನ್ ಮೇಲೆ ಸಹ ಅಮೆರಿಕದ ಪ್ರೆಷರ್ ಜಾಸ್ತಿ ಆಗುತ್ತಾ ಇರುತ್ತೆ. ಟ್ರಂಪ್ ಅವರು ಹೇಳಿರೋ ಇನ್ನೊಂದು ಅಂಶ ಏನು, ಇರಾನನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳಿಕೊಂಡು ಅದಾದಮೇಲೆ ನಾನು ಬಂದ ಮೇಲೆ ಇನ್ಫ್ಲೇಷನ್ ಕೆಳಗಡೆ ಇಳಿದಿದೆ, ತಗ್ಗಿದೆ ಅಮೆರಿಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಡೇಟಾ ಪ್ರಕಾರ ಹಿಂದೆ ಬೈಡನ್ ಇದ್ರಲ್ವಾ, ಅವ್ರ ಕಾಲದಲ್ಲಿ ಅದು ಸ್ಟಾರ್ಟ್ ಆಗಿತ್ತು. ಆವಾಗಲೇ ಇನ್ಫ್ಲೇಷನ್ ತಗ್ತಾ ಬಂದಿತ್ತು. ಟ್ರಂಪ್ ಅವರು ಅದರ ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಮುಂದೆ ಮಿಡ್ ಟರ್ಮ್ ಎಲೆಕ್ಷನ್ ಬರುತ್ತೆ, ಅದಕ್ಕೋಸ್ಕರ ಇಂಥ ದೊಡ್ಡ ದೊಡ್ಡ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ.
ನಮ್ಗೆ ಗೊತ್ತಾಗೋದೇನು, ಯಾವುದೇ ದೇಶ ಇರಲಿ, ಎಲೆಕ್ಷನ್ನು, ಮನುಷ್ಯನ ಹಪಹಪಿ ಅಧಿಕಾರಕ್ಕೋಸ್ಕರ ಎಷ್ಟು ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಾಗಬಹುದು. ಎಲ್ಲದರ ಕ್ರೆಡಿಟು ಅವರೇ ತಗೊಳ್ತಾರೆ, ಅಧಿಕಾರದಲ್ಲಿ ಇರೋರು. ಬಹಳ ದೊಡ್ಡ ನ್ಯೂಸ್ ಏನೂ ಇಲ್ಲ, ಆದರೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ಟ್ರಂಪ್ ನಿಲುವು ಏನು, ಮತ್ತೆ ಕಠಿಣ ಕ್ರಮಗಳನ್ನು ಮತ್ತೆ ಏನು ತಗೊಳ್ತಾ ಇದ್ದಾರೆ, ಇರಾನ್ ಪರಿಸ್ಥಿತಿ ಏನು, ಹಣದುಬ್ಬರ ಇಳಿತಾ ಇದೆ, ಇದು ಒಂಥರ ಏನು ಅತಿಶಯೋಕ್ತಿ ಅಂತ ನೋಡಬಹುದು. ನೆಕ್ಸ್ಟು ಕೆಲವು ಇಂಪಾರ್ಟೆಂಟ್ ನ್ಯೂಸ್ಗಳು, ಎಡಿಟೋರಿಯಲ್ನ ನೋಡಿದ್ವಿ ಇಷ್ಟೊತ್ತು. ಈಗ ಭಾರತ ಇಸ್ರೇಲ್ ರಿಲೇಷನ್, ಮೋದಿಯವರು ಇಸ್ರೇಲಿಗೆ ಹೋಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ಇದೆ. ಅದಾದಮೇಲೆ ಇಸ್ರೇಲು ಮತ್ತು ಭಾರತದ ರಿಲೇಷನ್ ಬಗ್ಗೆ. ಭಾರತ ನಿನ್ನೆ ಸಹ ಬಂದಿತ್ತಲ್ವ, ಇದು 2022-23 ಸ್ವಲ್ಪ ನಮ್ಮದು ವ್ಯಾಪಾರ ಜಾಸ್ತಿ ಇತ್ತು. ಆದರೆ ಇಸ್ರೇಲ್ ಏನಾಯಿತು, ಇಸ್ರೇಲ್ನಲ್ಲಿ ಮುಖ್ಯವಾಗಿ ಯುದ್ಧ ಶುರುವಾಯ್ತಲ್ವ ಅಲ್ಲಿ, ಅವಾಗ ನಮ್ಮ ವ್ಯಾಪಾರದ ಒಂದು ಪ್ರಮಾಣ $3.6 ಬಿಲಿಯನ್ ಕುಸಿದಿದೆ. ಆದರೆ ನಾವು ಟ್ರೇಡ್ ಸರ್ಪ್ಲಸಲ್ಲಿದ್ದೇವೆ, ನಮಗೆ ಲಾಭ ಅಂತ ಹೇಳ್ಬೋದು. ಟ್ರೇಡ್ ಸರ್ಪ್ಲಸ್ ಇದೆ ಇಸ್ರೇಲ್ ಜೊತೆ. ಮುಖ್ಯವಾಗಿ ನಾವು ಅವ್ರಿಗೆ ಏನು ಮಾರಾಟ ಮಾಡ್ತೇವೆ, ಸಂಸ್ಕರಿಸಿರೋ ಪೆಟ್ರೋಲಿಯಂ, ರಿಫೈನ್ಡ್, ಸಂಸ್ಕರಿಸಿ ಮಾರಾಟ ಮಾಡೋದು. ಮತ್ತು ಡೈಮಂಡ್ ಸೈಕಲ್ ಅಂತಂದರೆ ಸೈಕಲ್ ಅಂತಂದ್ರೆ ಏನು, ಅಲ್ಲಿಂದ ಅಥವಾ ಕಚ್ಚಾ ವಜ್ರಗಳನ್ನು ತೆಗೆದುಕೊಂಡು ಬಂದು ಸೂರತ್, ಮುಂಬೈಯಲ್ಲಿ ಅದನ್ನು ಪಾಲಿಷ್ ಮಾಡ್ತೇವೆ, ಮತ್ತೆ ಅವರಿಗೆ ಮಾರಾಟ ಮಾಡೋದು, ಡೈಮಂಡ್ ಸೈಕಲ್. ಹಾಗಾಗಿ ಇದೆರಡು ಕಡೆ ನಮಗೆ ಸ್ವಲ್ಪ ಇದರಿಂದಾಗಿ ಲಾಭ ಇದೆ. ಮತ್ತು ಭಾರತ ಇಸ್ರೇಲ್ ತಯಾರು ಮಾಡುವಂತಹ ಸುಮಾರು 38% ಶಸ್ತ್ರಾಸ್ತ್ರಗಳ ಕೊಂಡುಕೊಳ್ಳುವಂಥ ದೊಡ್ಡ ಗಿರಾಕಿ. ವರ್ಷಗಳಿಂದ ನಾವು ಅವರ ದೊಡ್ಡ ಖರೀದಿದಾರರು ಹಾಕ್ಕೊಂಡೇ ಇದ್ದೇವೆ. ಲಾರ್ಜೆಸ್ಟ್ ಆರ್ಮ್ ಬೈಯರ್. ಅರೌಂಡ್ 30 to 38% ವೇರಿ ಆಗ್ತಾ ಇದೆ. ಕೆಲವೊಂದು ಕಡೆ 37 ಅಂತ ಹೇಳ್ತಾರೆ, ಕೆಲವೊಂದು ಕಡೆ 38 ಅಂತ ಕರೀತಾರೆ. ಸೊ ಅಷ್ಟು ಆ ಲೆವೆಲಿಗೆ ನಾವು ಆರ್ಮ್ಸನ್ನು ಬೈ ಮಾಡ್ತಾ ಇದ್ದೀವಿ. ಇದರ ಜೊತೆ ಲೇಬರ್ ಡಿಪ್ಲೊಮಸಿ ಸಹ ಈಗ ಬರ್ತಾ ಇದೆ. ಲೇಬರ್ ಡಿಪ್ಲೊಮಸಿ ಅಂತಂದರೆ, ಈಗ ಯುದ್ಧದ ಕಾರಣದಿಂದ ಅಲ್ಲಿ ಕೆಲಸಗಾರರೇ ಇಲ್ಲ, ಕೆಲಸಗಾರರ ಕೊರತೆ ಉಂಟಾಗ್ತಾ ಇದೆ. ಇದನ್ನು ನೀಗಿಸಲಿಕ್ಕೆ ಭಾರತದಿಂದ ಸುಮಾರು 32,000 ಕಾರ್ಮಿಕರು ಅಲ್ಲಿ ಹೋಗಿದ್ದಾರೆ ಅಲ್ವಾ. ಆದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳ ಬದಲಿಗೆ ಈಗ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಸಾಫ್ಟ್ ಪವರ್ ಆಗಿ ಇಸ್ರೇಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೇನಂತ ಕರೀತಾರೆ, ಲೇಬರ್ ಮೊಬಿಲಿಟಿ ಅಂತ ಕರೀತಾರೆ. ಕೆಲಸ ಸಿಗುತ್ತೆ ಅಂತ ಆದರೂ ಹೋಗ್ತಾ ಇರೋದಿಲ್ಲಿ ಯುದ್ಧ ಭೂಮಿಗೆ. ಇಸ್ರೇಲಿಗೆ ಹೋಗ್ಕೊಂಡ್ರೆ ಎಷ್ಟು ಸೇಫು ಅಂತ ಕೆಲವರು ಚರ್ಚೆ ಸಹ ಮಾಡ್ತಾ ಇರ್ತಾರೆ. ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬಂದಾಗ ನಿಮ್ಗೆ ಮೊದಲು ಹೇಳಿದ್ದೆ, ಯಾರೂ ನಮ್ಮ ಪರ್ಮನೆಂಟ್ ಎನಿಮಿನೂ ಅಲ್ಲ, ಪರ್ಮನೆಂಟ್ ಫ್ರೆಂಡೂ ಅಲ್ಲ. ನಮಗೇನು ಮುಖ್ಯ, ನ್ಯಾಷನಲ್ ಇಂಟ್ರೆಸ್ಟ್ ಮುಖ್ಯ. ಇಂಟ್ರೆಸ್ಟೇ ಮುಖ್ಯ ನಮಗೆ ಐಆರ್ನಲ್ಲಿ ಯಾವತ್ತು. ಸೊ ಇಸ್ರೇಲ್ ಜೊತೆ ನಮಗೆ ಯಾಕೆ ಒಳ್ಳೆಯ ಸಂಬಂಧ ಇರಬೇಕು ಅಂತಂದರೆ, ತಂತ್ರಜ್ಞಾನ ಬೇಕು, ಅವರ ರಕ್ಷಣೆ, ಆರ್ಮ್ಸ್ ಅದೆಲ್ಲ ಬೇಕು. ಇದರ ಜೊತೆ ನಮಗೆ ಅರಬ್ ದೇಶಗಳ ಜೊತೆ ಸ್ನೇಹ ಸಹ ಅನಿವಾರ್ಯ ಆಗಿರುತ್ತೆ. ಭಾರತ ಹೇಗಿದೆ ಅಂತಂದರೆ, ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರುತ್ತೆ, ಎರಡು ಅಲ್ಲ ಎಷ್ಟೆಷ್ಟೋ ದೋಣಿಗಳ ಮೇಲೆ ಕಾಲಿಟ್ಟಿರುತ್ತೆ ಒಂದೊಂದು ಸಾರಿ ಅಲ್ವಾ. ಇಲ್ಲಿ 2 ದೋಣಿ, ಇಸ್ರೇಲೂ ಬೇಕು, ಅರಬ್ ನೇಷನ್ಗಳು ಬೇಕು. 2 ದೋಣಿಗಳ ಮೇಲೆ ಕಾಲಿಟ್ಕೊಂಡು ಸಮುದ್ರ ದಾಟ್ತಾ ಇದೆ. ಮತ್ತೆ ಹೊಸ ಒಂದು ಯಾವುದಾದ್ರೂ ಒಂದು ಬಂತು ಅಂತಂದರೆ ಅದ್ರ ಮೇಲೂ ಕಾಲಿಡ್ತಾ ಇರುತ್ತೆ ಭಾರತ. ಅಂದರೆ ಇದು ಸೇಫಾ ನೋಡಬೇಕು ಅಷ್ಟೇ, ನಿಧಾನವಾಗಿ. ಈಗಲೇ ನಾವು ಕನ್ಕ್ಲೂಷನಿಗೆ ಬರಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಭಾರತದ ಡಿಹೈಪ್ನೇಷನ್ ಪಾಲಿಸಿ, ಇನ್ನೇ ಸಹ ನೋಡಿದ್ವಿ. ಅದು ಏನು ಅಂತ ನೆನಪು ಮಾಡ್ಕೊಳ್ಳಿ. ಡಿಹೈಪ್ನೇಷನ್ ಏನು ಹಾಗಂತಂದರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಿರೋದು ಡಿಹೈಪ್ನೇಷನ್ ಪಾಲಿಸಿ. ಸೊ ಅದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ ಇದೆ. ವಿದೇಶಾಂಗ ನೀತಿ ಮೊದಲು $10.7 ಬಿಲಿಯನ್ ಇತ್ತು, ಯುದ್ಧದ ಕಾರಣದಿಂದ $3.6 ಬಿಲಿಯನ್ ಕುಸಿತಾ ಇದೆ. ಅದರಲ್ಲೂ ವಜ್ರ ಮತ್ತು ಪೆಟ್ರೋಲಿಯಂ ಉತ್ಪನ್ನದಿಂದಾಗಿ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ. ಒಟ್ಟು 38% ಪಾಲಿದೆ. ಸುಮಾರು 32,000 ಭಾರತೀಯ ಕಾರ್ಮಿಕರು ಅಲ್ಲಿ ಹೋಗ್ತಾ ಇದ್ದಾರೆ. ಲೇಬರ್ ಮೊಬಿಲಿಟಿ. ಇನ್ನು ಮೋದಿಯವರು ಅಲ್ಲಿನ ಇದು ಕೆನ್ಸೆಟ್ ಅಂತ ಸಹ ಕರಿಬಹುದು ಕೆಲವರು, ನೆಸೆಟ್ ಅಂತ ಸಹ ಕೆಲವರು ಪ್ರೊನೌನ್ಸ್ ಮಾಡ್ತಾರೆ. ಏನೇ ಇರಲಿ, ಅದಕ್ಕೆ ಏನಾದರೂ ಹಾಗಂದ್ರೇನು, ಇಸ್ರೇಲ್ ಸಂಸತ್ತು ಉದ್ದೇಶಿಸಿ ಮೋದಿಯವರು ಮಾತನಾಡಿದಾಗ ಏನು ಹೇಳ್ತಾರೆ, ಬರೀ ಭಾಷಣ ಅನ್ನೋಕ್ಕಿಂತ ಭಾರತದ ಗತ್ತು ಏನು ತೋರಿಸ್ಕೊಟ್ರು ಅಂತ ಕೆಲವೊಂದು ಕಡೆ ನ್ಯೂಸಲ್ಲೆಲ್ಲ ನಾವು ನೋಡ್ತೇವೆ. ಮೋದಿಯವರು ಬರೀ ಮಾತನಾಡಲಿಲ್ಲ, ಭಾರತದ ಗತ್ತು ಏನು ಅಂತ ಇಸ್ರೇಲ್ನಲ್ಲಿ ಹೋಗಿ ತೋರಿಸ್ಕೊಟ್ರು. ಅಲ್ಲಿ ಮೋದಿಯವರು ಹೇಳಿದ್ದೇನಂತಂದರೆ, ನಿಮ್ಮ ಹಮಾಸ್ ದಾಳಿ ನಮ್ಗೆ ಅರ್ಥ ಆಗುತ್ತೆ,
ನಮಗೂ ಇಂತಹ ಕಹಿ ಅನುಭವ ಆಗಿದೆ. ಯಾಕಂದರೆ 26 ನವೆಂಬರ್ ಮುಂಬೈ ಅಟ್ಯಾಕ್ ಆಗಿತ್ತು. ಆ ಕಹಿ ದಾಳಿ ನಮಗೂ ನೆನಪಿದೆ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಯಾರಾದರೂ ಫ್ರೆಂಡು ಕಷ್ಟದಲ್ಲಿದ್ದಾನೆ ಅಂತಂದರೆ ನಾವು ಹೇಳಲ್ವಾ, ನನಗೂ ಆ ಅನುಭವ ಆಗಿದೆ, ನಾನು ಇದನ್ನು ಅನುಭವಿಸಿದ್ದೀನಿ, ಏನು ಭಯ ಬೇಜಾರೇನು ಮಾಡ್ಕೋಬೇಡ, ಆಗುತ್ತೆ, ಏನು ಸಮಾಧಾನ ಮಾಡೋದು ಭಾರತ ಹೇಳ್ತಾ ಇದೆ. ಭಯೋತ್ಪಾದನೆ ವಿಷಯದಲ್ಲಂತೂ ನಮ್ದು ಯಾವುದು ಝೀರೋ ಟಾಲರೆನ್ಸ್ ಅಂದರೆ ಏನು ಅದರ ಅರ್ಥ? ಶೂನ್ಯ ಸಹಿಷ್ಣುತೆ ಅಲ್ವಾ. ಭಯೋತ್ಪಾದನೆಯಲ್ಲಿ ನಂದು ನಿಂದು ಅಂತ ತಾರತಮ್ಯ ಇರೋದಿಲ್ಲ. ನೋ ಡಬಲ್ ಸ್ಟ್ಯಾಂಡರ್ಡ್ಸ್. ಯಾವುದೇ ಕಾರಣಕ್ಕೂ ಅಮಾಯಕರ ಕೊಲೆಯನ್ನು ಸಮರ್ಥಿಸೋದಿಲ್ಲ ನಾವು. ಭಾರತದ್ದು ಅನ್ಕಾಂಪ್ರಮೈಸಿಂಗ್ ಸ್ಟ್ಯಾನ್ಸ್. ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಅನ್ಕಾಂಪ್ರಮೈಸಿಂಗ್ ಸ್ಟ್ಯಾನ್ಸ್ ಅದು ಅಲ್ವಾ. ನಿಲುವನ್ನು ಬಿಟ್ಕೊಡೋದಿಲ್ಲ ಅಂತ ಮೋದಿಯವರು ಹೇಳಿದ್ದಾರೆ. ಆದರೆ ಅಲ್ಲಿ ಹೋಗಿ ಸಹ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಮೋದಿಯವರು. ಇದೊಂದು ರಾಜಕೀಯ ಚಾಣಾಕ್ಷತನ ಅಂತ ಹೇಳ್ಬೋದು. ಯಾವ ಥರ ಅಂತಂದರೆ, ಇಸ್ರೇಲ್ ಸಂಸತ್ನಲ್ಲೇ ಇದ್ದು ಅಲ್ಲಿ ಗಾಜಾ ಪೀಸ್ ಇನಿಷಿಯೇಟಿವ್ ಅಂತ ಇದೆ ಅಲ್ವಾ, ಗಾಜಾ ಪೀಸ್ ಇನಿಷಿಯೇಟಿವ್ ಸಹ ಬರ್ತಾ ಇದೆ. ಅದಕ್ಕೆ ಬೆಂಬಲ ಸಹ ಸೂಚಿಸ್ತಾ ಇದ್ದಾರೆ. ಗಾಜಾ ಪೀಸ್ ಇನಿಷಿಯೇಟಿವ್ ಅದು ಒಳ್ಳೆಯದು, ಅದನ್ನು ಸರಿಯಾಗಿ ಜಾರಿಗೊಳಿಸಬೇಕು. ಇಸ್ರೇಲಿಗೆ ಸಹ ಭದ್ರತೆ ಬೇಕು, ಆದರೆ ಪ್ಯಾಲೆಸ್ಟೈನ್ ಜನರಿಗೂ ಸ್ವಲ್ಪ ನ್ಯಾಯಯುತ ಮತ್ತು ಶಾಶ್ವತ ಪರಿಹಾರ ಬೇಕು. ಜಸ್ಟ್ ಮತ್ತು ಡ್ಯೂರೇಬಲ್ ಪೀಸ್ ಮತ್ತು ಡ್ಯೂರೇಬಲ್ ಪೀಸ್ನ ಅವಶ್ಯಕತೆ ಇದೆ ಪ್ಯಾಲೆಸ್ಟೈನ್ ಜನರಿಗೆ ಅಂತ ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ರಾಜತಾಂತ್ರಿಕ ಪ್ರಬುದ್ಧತೆ, ಡಿಪ್ಲೊಮ್ಯಾಟಿಕ್ ಮೆಚುರಿಟಿ ಅಂತ ಹೇಳ್ಬೋದು. ಹಾಗಾಗಿ ಅದರ ಜೊತೆ 3 ಪಿಲ್ಲರ್ಗಳು ನಮ್ಮ ಮತ್ತು ಇಸ್ರೇಲಿನ ಒಂದು ಸಂಬಂಧ ಬರೀ ಆರ್ಮ್ಸ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇನ್ಮೇಲೆ 3 ಪಿಲ್ಲರ್ಸ್ ಯಾವ್ದು? 3 ಪಿಲ್ಲರ್ಸ್ನಲ್ಲಿ ಒಂದು ವಾಟರ್ ಸೆಕ್ಯೂರಿಟಿ. ಇನ್ನೇ ನೋಡಿದ್ವಲ್ವಾ, ಇಸ್ರೇಲ್ನಲ್ಲಿ ವಾಟರ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ವಾಟರ್ ಸೆಕ್ಯೂರಿಟಿ. ಅದಾದಮೇಲೆ ಅಗ್ರಿಕಲ್ಚರಲ್ ಇನೋವೇಷನ್, ಕೃಷಿಯಲ್ಲಿ ನಾವೀನ್ಯತೆಯನ್ನು ತರೋದು, ಅಗ್ರಿಕಲ್ಚರ್ ಇನೋವೇಷನ್. ಅದಾದಮೇಲೆ ಟ್ಯಾಲೆಂಟ್ ಪಾರ್ಟ್ನರ್ಶಿಪ್. ವಾಟರ್ ಸೆಕ್ಯೂರಿಟಿ ಅಂತಂದರೆ ಅಲ್ಲಿನ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಬಹಳ ಫೇಮಸ್ಸು. ನೀರನ್ನು ಉಳಿಸೋದ್ರ ಬಗ್ಗೆ ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ. ಹಾಗಾಗಿ ಅಲ್ಲಿನ ತಂತ್ರಜ್ಞಾನಗಳನ್ನು ನಮ್ಮ ದೇಶದಲ್ಲಿ ರಾಜಸ್ಥಾನ, ಹರಿಯಾಣ ಆ ಕಡೆ ಮುಖ್ಯವಾಗಿ ನಾವು ಅಡಾಪ್ಟ್ ಮಾಡ್ಕೋಬಹುದು, ಎಕ್ಸ್ಪ್ಯಾಂಡ್ ಮಾಡಬಹುದು. ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್, ಸುಮಾರು 43ಕ್ಕೂ ಹೆಚ್ಚು ಸೆಂಟರ್ ಆಫ್ ಎಕ್ಸಲೆನ್ಸ್ಗಳು ಇಸ್ರೇಲ್ನಿಂದ ನಮಗೆ ಆ ಸಪೋರ್ಟ್ ಸಿಗ್ತಾ ಇದೆ. ಅಗ್ರಿಕಲ್ಚರ್ ಇನೋವೇಷನ್ಗೆ ಸಂಬಂಧಪಟ್ಟ ಹಾಗೆ ಕೃಷಿಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡೋದು ಇದರ ಉದ್ದೇಶ. ಇನ್ನು ಟ್ಯಾಲೆಂಟ್, ಈಗಾಗಲೇ ಲೇಬರ್ ಮೊಬಿಲಿಟಿ ಅಲ್ವಾ, ಕಾರ್ಮಿಕರಿರಬಹುದು, ಸ್ಕಿಲ್ ಇರೋರು ಇರಬಹುದು, 2 ದೇಶಗಳ ನಡುವೆ ಕೊಡುಕೊಳ್ಳುವಿಕೆ ನಡೀತಾ ಇರುತ್ತೆ. ಹಾಗಾಗಿ ಇಸ್ರೇಲ್ನಲ್ಲಿ ಒಂದು ಹೇಳಿಕೆ ಇದೆ, ಟಿಕ್ಕುಮ್ ಓಲಂ ಅಂತ. ಅದು ಹಾಗೆ ಪ್ರೊನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ, ಟಿಕ್ಕುಮ್ ಓಲಂ. ಭಾರತದೇನು ವಸುದೈವ ಕುಟುಂಬಕಂ, ಅವರದ್ದು ಒಂದು ಎಲ್ಲ ಅಂದರೆ ಜಗತ್ತನ್ನು ಹೀಲ್ ಮಾಡಬೇಕು, ರಿಫೈನ್ ಮಾಡಬೇಕು ಅಂತ ಆದರೆ ಭಾರತದ್ದು ಸಹ ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಪಾಲಿಸಿ. 2 ಒಂದೇ ನಾಣ್ಯದ 2 ಮುಖಗಳು ಅಂತ, ಒಳಿತೆ ನಮ್ಮ ಗುರಿ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಇದು ಈ ಆರ್ಟಿಕಲ್. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದನ್ನು ಓದಿ ಆಮೇಲೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ರಿಗಾರ್ಡಿಂಗ್ ಇಂಡಿಯಾ ಇಸ್ರೇಲ್ ಬಯಲಾಟ್ರಲ್ ಟ್ರೇಡ್ ಆ್ಯಂಡ್ ಕೋಆಪರೇಷನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. India has consistently maintained trade deficit with Israel 2014-15. Diamonds constitute significant portion of both India imports and export to Israel. India accounted for more than 1/3 of Israel total arms exports between 2014-24. 1, 2, 3 none. ಪಾಸ್ ಮಾಡಿ, ಬೇಕಿದ್ರೆ ಥಿಂಕ್ ಮಾಡಿ, ಆನ್ಸರನ್ನು ನಾಳೆ ಡಿಸ್ಕಸ್ ಮಾಡಿ. ಇದಾದಮೇಲೆ ನೆಕ್ಸ್ಟು ಜುಡಿಷಿಯರಿ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ. ಇಲ್ಲಿ ಸಮಸ್ಯೆ ಬರೋದೇನು ನೋಡಾಗಿದೆ ಈ ಒಂದು ವಿಷಯವನ್ನು. ನೆನಪಿದೆಯಾ, ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಹೇಳಿ? ಪಶ್ಚಿಮ ಬಂಗಾಳದಲ್ಲಿ SIR ನಡೀತಾ ಇದೆ. SIRಗೂ ಎಲೆಕ್ಷನ್ ಕಮಿಷನ್ನಿಗೂ ಅಲ್ಲಿನ ರಾಜ್ಯ ಸರ್ಕಾರಕ್ಕೂ ಬರ್ತಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟು ಏನು ಹೇಳಿಬಿಟ್ಟಿದೆ, ಜಡ್ಜಸ್, ಜುಡಿಷಿಯಲ್ ಆಫೀಸರ್ಗಳನ್ನು SIR ಪ್ರಕ್ರಿಯೆಗೆ ಕಳಿಸ್ತಾ ಇದೆ. ಮತದಾರರ ಪಟ್ಟಿ ಸರಿಪಡಿಸೋ ಕೆಲಸಕ್ಕೆ ಈಗ ನ್ಯಾಯದಾನ ಅಥವಾ ನ್ಯಾಯವನ್ನು ನೀಡಬೇಕಾದ ಜಡ್ಜ್ಗಳು ಆ ಕೆಲಸಕ್ಕೆ ಇಳಿದಿದ್ದಾರೆ. ಮಲೆನಾಡಿನಲ್ಲಿ ಕಾಡಾನೆ ಹಾವಳಿ ಆಗ್ತಾ ಇರುತ್ತೆ, ಅದಕ್ಕೆ ಅರಣ್ಯ ಇಲಾಖೆ ಅವ್ರನ್ನ ಕರಿಬೇಕು. ಅದು ಬಿಟ್ಟು ಸ್ಕೂಲ್ ಟೀಚರ್ಸನ್ನು ಕಳಿಸಿದರೆ ಪಾಪ ಏನಾಗ್ಬೋದು ಅಲ್ವಾ? ಪಶ್ಚಿಮ ಬಂಗಾಳ ಸರ್ಕಾರ, ಗೌರ್ಮೆಂಟು ಮತ್ತು ಅದ್ರ ಜೊತೆ ಎಲೆಕ್ಷನ್ ಕಮಿಷನ್, 2ರ ನಡುವೆ ಒಂದು ಟ್ರಸ್ಟ್ ಡೆಫಿಸಿಟ್ ಇದೆ, ನಂಬಿಕೆ ಕೊರತೆ ಇದೆ. ಹಾಗಾಗಿ
ಚುನಾವಣಾ ಪಟ್ಟಿಯಲ್ಲಿ ತಪ್ಪುಗಳಾಗಿದೆ, ಬೋಗಸ್ ವೋಟರ್ಗಳಿದ್ದಾರೆ ಅಂತ ಒಬ್ರು ಹೇಳಿದ್ರೆ, ಇಲ್ಲ ಹಾಗೇನೂ ಆಗಿಲ್ಲ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಇಕ್ಕಟ್ಟನ್ನು ಪರಿಹರಿಸಲಿಕ್ಕೆ ಸುಪ್ರೀಂ ಕೋರ್ಟು ತನ್ನ ಆರ್ಟಿಕಲ್ 142 ಅಂತಂದ್ರೆ ಕಂಪ್ಲೀಟ್ ಜಸ್ಟಿಸ್ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟು ಏನು ಆದೇಶ ಬೇಕಾದರೂ ಕೊಡಬಹುದು. ಆ ಆರ್ಟಿಕಲ್ 142 ಅನ್ನ ಸುಪ್ರೀಂ ಕೋರ್ಟ್ ಯೂಸ್ ಮಾಡಿಬಿಟ್ಟಿದೆ. ಹಾಗಾದ್ರೆ ಏನು ಮಾಡಬೇಕು? ಅದರ ಅಂಡರಲ್ಲಿ ಜಿಲ್ಲಾ ನ್ಯಾಯಾಧೀಶರು, ಡಿಸ್ಟ್ರಿಕ್ಟ್ ಜಡ್ಜಸ್ಸು, ಪೋಕ್ಸೋ, CBI ಕೋರ್ಟು, ಈ ಜಡ್ಜಸ್ಗಳೆಲ್ಲ ಹೋಗಿ SIR ಕೆಲಸ ಮಾಡಬೇಕು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬೇಕು. ನ್ಯಾಯಾಧೀಶರು ಈಗ ಏನಾಗ್ತಾ ಇದ್ದಾರೆ? ಕ್ವಾಸಿ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ಕ್ವಾಸಿ ಅರೆ ಅಂತ ಕರಿತೀವಲ್ವಾ, ಅರೆ ನ್ಯಾಯಾಂಗ ಆಡಳಿತಾಧಿಕಾರಿಗಳು. ಇದೆಲ್ಲ ಆಗ್ಬೇಕಾದ್ರೆ ಸಮಸ್ಯೆ ಏನು ಹೇಳಿ? ಪೆಂಡೆನ್ಸಿ. ದೇಶದಲ್ಲಿ ಈಗಾಗಲೇ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇದೆ. ಮೊದಲೇ ಅವ್ರ ಕೆಲಸನೇ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ಜಡ್ಜಸ್ಗಳ ಹತ್ರ. ಈಗ ಬೇರೆ ಕೆಲಸನ ವಹಿಸಿದ್ರೆ ಅಲ್ವಾ, ನೂರಾರು ಜಡ್ಜಸ್ಗಳು ಈಗ ಈ ಪಟ್ಟಿ ಪರಿಶೀಲನೆ SIR ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೆಕ್ಷುವಲ್ ಅಸಾಲ್ಟ್ ಟ್ರಯಲ್ಸು, ಪೋಕ್ಸೋ ಕೇಸ್ಗಳನ್ನ ಈಗ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟಿದ್ದಾರೆ. ಒಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ, ಇನ್ನೊಂದು ಕಡೆ ರೈಟ್ ಟು ಸ್ಪೀಡಿ ಜಸ್ಟಿಸ್, ಎರಡರ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ. ಅವರು ಕೆಲಸ ಮಾಡಬೇಕಾ ಅಥವಾ ಈ ಕಡೆ ಸ್ಪೀಡಿ ಜಸ್ಟಿಸ್, ನ್ಯಾಯವನ್ನ ಆದಷ್ಟು ಬೇಗ ಕೊಡೋದು, ಎರಡರ ನಡುವೆ ಸಂಘರ್ಷ ಆಗ್ತಾ ಇದೆ. ಸಾಮಾನ್ಯವಾಗಿ ಯಾರ ಕೆಲಸ ಆಗಿತ್ತು ಇದು? ಈ ಸ್ಟ್ಯಾಟ್ಯೂಟರಿ ಶಿಫ್ಟು. ಮೊದಲು ಏನಾಗ್ತಾ ಇತ್ತು? ಮತದಾರರ ಪಟ್ಟಿ ಸಿದ್ಧಪಡಿಸೋದು. ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಚುನಾವಣಾ ನೋಂದಣಿ ಅಧಿಕಾರಿಗಳು ಅಂತ ಇರ್ತಾರೆ, ERO ಅಲ್ವಾ, ಅವ್ರ ಕೆಲಸ ಆಗಿತ್ತು. RPA ಅಂಡರಲ್ಲಿ ಬರುತ್ತೆ ಇದು. RPA ಅಂಡರಲ್ಲಿ 1950 ಅಂಡರಲ್ಲಿ ಇದು ಬರುತ್ತೆ. ಬಂಗಾಳದಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಅಲ್ಲಿನ ಆಡಳಿತಾಧಿಕಾರಿಗಳ ಮೇಲೆ ಭರವಸೆನೇ ಇಲ್ಲ. ಈ ಕಾರಣಕ್ಕೋಸ್ಕರ ಕೋರ್ಟ್ ಜಡ್ಜಸ್ಗಳನ್ನ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಎಕ್ಸ್ಟ್ರಾಆರ್ಡಿನರಿ ಸಿಚುವೇಶನ್ ಅಂತ ಕರೀತಾರೆ ಇದಕ್ಕೆ, ಆ ಥರ ಸಹ ಹೇಳ್ತಾರೆ. ಇದಾದ್ಮೇಲೆ ಫೆಬ್ರವರಿ 28 ಒಳಗಡೆ ಈ ಕೆಲಸ ಮುಗಿಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಡೆಡ್ ಲೈನ್ ಕೊಟ್ಟಿರೋದು ಅಲ್ವಾ. ಸಮಸ್ಯೆ ಅಥವಾ ಕ್ವಶನ್ ಬರೋದೇನು? ಎಕ್ಸಿಕ್ಯೂಟಿವ್ ಆಡಳಿತ ವ್ಯವಸ್ಥೆ ಸೋತಾಗ ಅವ್ರ ಕೆಲಸ ನ್ಯಾಯಾಂಗ ಜುಡಿಷಿಯರಿ ಮಾಡೋದು ಎಷ್ಟು ಸರಿ? ಅವ್ರನ್ನ ಸರಿಪಡಿಸ್ಬೇಕು ಅಥವಾ ಅವ್ರಿಗೆ ಆದೇಶ ಕೊಡ್ಬೇಕಲ್ವಾ? ನಾನೇ ಹೋಗಿ ಕೆಲಸ ಮಾಡ್ತೇನೆ ಅಂತಂದ್ರೆ ಇದು ಜುಡಿಷಿಯಲ್ ಓವರ್ ರೀಚ್ ಅಲ್ವಾ? ಜುಡಿಷಿಯಲ್ ಆಕ್ಟಿವಿಸಮ್ ಯಾವುದು? ಹಾಗಾದ್ರೆ ಇದು ಪ್ರಶ್ನೆ ಸಹ ಬರುತ್ತೆ. ಸೊ ಆದರೂ ಫೈನಲ್ ಆಗಿ ಏನು, ಇಂಥ ಕ್ರಮಗಳಿಂದಾಗಿ ಈ ಕಡೆ ಸಾವಿರಾರು ಜನರಿಗೆ ನ್ಯಾಯ ಸಿಗೋದ್ರಲ್ಲಿ ವಿಳಂಬ ಆಗ್ತಾ ಇದೆ. ಇದು ಕಹಿ ಸತ್ಯ. ಇದು ಈ ಆರ್ಟಿಕಲ್. ಪಶ್ಚಿಮ ಬಂಗಾಳ SIR ಮತ್ತೆ EC. ಇಲ್ಲಿ ಸಹ ಒಂದು ಕ್ವಶನ್ ಇದೆ. ಅಸರ್ಷನ್ ರೀಸನ್, ಟ್ರಯಲ್ ಆಫ್ ಪೋಕ್ಸೋ ಅಂಡ್ ಅದರ್ ಅರ್ಜೆಂಟ್ ಕ್ರಿಮಿನಲ್ ಕೇಸಸ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಅಬಯನ್ಸ್ ಇನ್ ವೆಸ್ಟ್ ಬೆಂಗಾಲ್ ಅಂಟಿಲ್ February 28. Judicial officers have been granted long in credentials to function administrative verifiers for electoral roll discrepancies. ನೋಡಿ ಆಪ್ಷನ್ ನೋಡಿ, ಅಸರ್ಷನ್ ರೀಸನಿಂಗು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ. ಆದ್ಮೇಲೆ ಇನ್ನೊಂದು ವಿಷಯ, NCERT ಬಗ್ಗೆ. ನಾವೆಲ್ಲ NCERT ಕ್ಲಾಸ್ ನಡೆಸ್ತಾ ಇದ್ದೇವೆ ಮಾರ್ನಿಂಗು, ಬೇಕಿದ್ರೆ ನೋಡಬಹುದು. ಡೆಲ್ಲಿ ಸುಪ್ರೀಂ ಹೈಕೋರ್ಟ್ ಏನು ಹೇಳ್ಬಿಟ್ಟಿದೆ ಅಂತಂದ್ರೆ NCERT ಬಗ್ಗೆ ಸ್ವಲ್ಪ ಅದಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ. ಅಲ್ಲಿ ಒಂದು ಚಾಪ್ಟರ್ ಇತ್ತು 8ನೇ ಕ್ಲಾಸಲ್ಲಿ, ಒಂದು ಇಂಡಿಯಾ ಆ್ಯಂಡ್ ಬಿಯಾಂಡ್ ಅಂತ ಒಂದು ಚಾಪ್ಟರ್ ಇತ್ತು ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ. ಅದರಲ್ಲಿ ಒಂದು ಟಾಪಿಕ್ ಕರಪ್ಷನ್ ಇನ್ ದ ಜುಡಿಷಿಯರಿ ಪಾಠ ಸೇರಿಸಿದ್ದೆ. ಈಗ ದೊಡ್ಡ ಗಲಾಟೆ, ಕರಪ್ಷನ್ ಇನ್ ದ ಜುಡಿಷಿಯರಿ ಚಾಪ್ಟರ್ ಸೇರಿಸಿದ್ರು. ಆದರೆ ಇದನ್ನು ನೋಡಿ ತುಂಬ ಕಡೆ ಟ್ವಿಟರ್ನಲ್ಲೆಲ್ಲ ಟ್ರೆಂಡ್ ಆಗ್ತಾ ಇತ್ತು ಇದು. ಆ ಚಾಪ್ಟರ್ನಲ್ಲಿ ನಮ್ಮ ದೇಶದಲ್ಲಿ ಇಷ್ಟೊಂದು ಕೋಟ್ಯಾಂತರ 4.7 ಕೋಟಿ ಪ್ರಕರಣಗಳು ಬಾಕಿ ಇದೆ. ಮತ್ತು CP ಗ್ರಾಮ್ಸ್ ಹಿಂದಿನ ವಾರ ನಾವು ನೋಡಿದ್ವಲ್ವಾ, ಈ ಒಂದು ಪೋರ್ಟಲ್ ಮೂಲಕ ಸುಮಾರು 1600ಕ್ಕೂ ಹೆಚ್ಚು ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ಆರೋಪಗಳು ನ್ಯಾಯಾಂಗದ ವಿರುದ್ಧ ಬಂದಿದೆ. ಕೋರ್ಟಲ್ಲಿ ಎಷ್ಟೇ ಒಂದು ನ್ಯಾಯ ವ್ಯವಸ್ಥೆಯಲ್ಲೇ ಇಷ್ಟೊಂದು ತಪ್ಪುಗಳಾಗುತ್ತಾ ಇದೆ ಎಲ್ಲ ಆ ಚಾಪ್ಟರ್ನಲ್ಲಿ ಹೇಳಿದರು. ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಸಿಟ್ಟಾಗ್ಬಿಟ್ರು. ಇದು ನ್ಯಾಯಾಂಗದ ಗೌರವವನ್ನು ಕೆಡಿಸಲಿಕ್ಕೆ ಮಾಡಿದಂತಹ ಆಳವಾದ ಪಿತೂರಿ, ಡೀಪ್ ರೂಟೆಡ್ ಕಾನ್ಸ್ಪಿರಸಿ ಅಂತ ಹೇಳ್ತಾರೆ ಅವರು. ಡೀಪ್ ರೂಟೆಡ್ ಕಾನ್ಸ್ಪಿರಸಿ, ಪಿತೂರಿ ಇದು. ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಆ ಸಂದರ್ಭದಲ್ಲೂ ಇವರು ಕೇವಲ ನೆಗೆಟಿವ್ ಅನ್ನೇ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಬೇಸಿಕ್ ಸ್ಟ್ರಕ್ಚರ್ನ ಕಾಪಾಡಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ನ್ಯಾಯಾಲಯ ಬೇಸಿಕ್ ಸ್ಟ್ರಕ್ಚರನ್ನು ಹೇಗೆ ಕಾಪಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದು ಬಿಟ್ಟು ಈ ಅಂಶಗಳನ್ನೆಲ್ಲ ಯಾಕೆ ಕೊಡ್ತಾರೆ ಅವರು? ನೆಗೆಟಿವ್ ವಿಷಯಗಳನ್ನ ಮಾತ್ರ ತೋರಿಸೋದು, ಇದು ಲೋಪ್ ಸೈಡೆಡ್, ಏಕಪಕ್ಷೀಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೋರ್ಟ್ ವಾದಿಸ್ತಾ ಇದೆ. ವಾದಿಸೋದು ಮಾತ್ರ ಅಲ್ಲ,
ನೆಕ್ಸ್ಟು ಸುವೋಮೋಟೋ ತಾನೇ ಪ್ರಕರಣವನ್ನು ದಾಖಲಿಸ್ಕೊಂಡು ಸುವೋಮೋಟೋ ಅಂತಂದರೆ ಪ್ರಕರಣ ತಾನೇ ದಾಖಲಿಸ್ಕೊಳ್ಳೋದು. ಏನು ಮಾಡುತ್ತೆ ಈಗ ಬ್ಲ್ಯಾಂಕೆಟ್ ಬ್ಯಾನ್ ಅಲ್ವಾ. ಬ್ಲ್ಯಾಂಕೆಟ್ ಬ್ಯಾನ್ ಅಂತಂದರೆ ಸಂಪೂರ್ಣ ನಿಷೇಧ. ಯಾವುದ್ರ ಮೇಲೆ? ಆ ಪುಸ್ತಕದ ಮರುಮುದ್ರಣ ಮಾಡಬಾರ್ದು, ರೀಪ್ರಿಂಟ್ ಮಾಡಬಾರ್ದು, ಡಿಜಿಟಲಿ ಶೇರ್ ಮಾಡಬಾರ್ದು, ಅದನ್ನು ಈಗಲೇ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ಮ್ಯಾಂಡೇಟರಿ ಸೀಸರ್ ಅಂತಂದರೆ ಸೀಸ್ ಮಾಡೋದು ಅಂತಂದರೆ ಅದನ್ನು ಎಲ್ಲ ವಶಪಡಿಸ್ಕೊಳ್ಳೋದು. ಈಗಾಗಲೇ ಶಾಲೆಗಳಲ್ಲಿ ಗೋದಾಮುಗಳಲ್ಲಿ ಇರುವಂಥ ಎಲ್ಲ ಪುಸ್ತಕಗಳನ್ನು 2 ವಾರದಲ್ಲಿ ವಶಪಡಿಸ್ಕೋಬೇಕು. ಇನ್ನು ಅದರ ಜೊತೆ ಕಂಟೆಂಪ್ಟ್ ನೋಟಿಸ್, ನ್ಯಾಯಾಂಗ ನಿಂದನೆಯ ಒಂದು ನೋಟಿಸ್ ಅಲ್ವಾ. ಶಾಲಾ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ, NCERT ನಿರ್ದೇಶಕರಿಗೆಲ್ಲ ಇನ್ಮೇಲೆ ನಾವ್ಯಾಕೆ ಕ್ರಮ ತಗೊಳ್ಬಾರ್ದು, ಇಷ್ಟ ಕ್ರಮ ತಗೊಳ್ಳಿಕ್ಕೆ ಅನ್ನೋ ರೀತಿ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದರೆ ಪಠ್ಯಪುಸ್ತಕದಲ್ಲಿ ಏನಿರಬೇಕು ಅನ್ನೋದು ಡಿಸೈಡ್ ಮಾಡೋರು ಯಾರು ಅಲ್ವಾ. ಪಠ್ಯಪುಸ್ತಕದಲ್ಲಿ ಯಾವುದನ್ನು ನಾವು ಇನ್ಕ್ಲೂಡ್ ಮಾಡಬೇಕು, ಅದು ಅಂಕಿಅಂಶ ಆಗಿರಬೇಕು, ಸಂಸ್ಥೆಗಳ ಮೇಲಿನ ನಂಬಿಕೆಯನ್ನು ಉಳಿಸೋ ಥರ ಇರಬೇಕು, ಮತ್ತು ನ್ಯಾಯಾಂಗ ನಿಂದನೆ ಅನ್ನುವಂಥ ಅಧಿಕಾರ ಇದೆ ಕೋರ್ಟಿಗೆ. ಅದನ್ನು ಅವತ್ತು ಹೇಗೆ ಯೂಸ್ ಮಾಡ್ಕೋಬೇಕು? ಹಾಗಾದರೆ ಪ್ರಶ್ನೆಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೋಷ ಇರಬಹುದು, ಆದರೆ ಎಳೆ ವಯಸ್ಸಿನ ಮಕ್ಕಳಿಗೆ ಅದನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅನ್ನೋದನ್ನು ಸಹ ನಾವು ನೋಡಬೇಕಾಗುತ್ತೆ. ವ್ಯವಸ್ಥೆನ ಟೀಕಿಸೋದು ಸರಿ, ವ್ಯವಸ್ಥೆನೇ ಬುಡ ಮೇಲೂ ಮಾಡಬಾರ್ದು ಅನ್ನೋದು ನ್ಯಾಯಾಲಯದ ಆತಂಕ. ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇದಾದಮೇಲೆ ಇಲ್ಲೂ ಸಹ ಒಂದು ಕ್ವಶನ್ ಇದೆ. ರೆಫರೆನ್ಸ್ ಟು ಸುವೋಮೋಟೋ ಪವರ್ಸ್, ದ ರೀಸೆಂಟ್ ಕಾಂಟ್ರವರ್ಸಿ ಓವರ್ NCERT ಟೆಕ್ಸ್ಟ್ ಬುಕ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. Supreme Court can initiate suo moto proceedings under Article 131 of the Constitution for contempt of institution's dignity. National under NCERT, it's a statutory body under Ministry of Education. Supreme Court highlighted that omission of the judiciary role in protecting the basic structure in the textbook impacts constitutional integrity. ನಾನು ಸ್ಪೀಡಾಗಿ ಹೇಳಿದ್ದೇನೆ, ಪಾಸ್ ಮಾಡಿ ನೋಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದರ ಮುಂದೆ ನಾನು ಕೊಟ್ಟಿರ್ತೇನೆ. ಇನ್ನು NVS 02 ಮಿಷನ್ ಅನಾಮಲಿ, ಮೆಕ್ಯಾನಿಕಲ್ ಫೇಲ್ಯೂರ್ ಕರೆಕ್ಟಿವ್ ಮೆಜರ್ಸ್. ಯಾವುದ್ರ ಬಗ್ಗೆ ಇದು? ಇಸ್ರೋದ ಬಗ್ಗೆ ಇರೋದು ಅಲ್ವಾ. ಇಸ್ರೋದಲ್ಲಿ ಏನಾಯಿತು ತಿಳ್ಕೊಳ್ಳಿಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ನಾವು ಅಷ್ಟು ದೊಡ್ಡ ದೊಡ್ಡ ಮಿಷನ್ಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬಹುದು, ಆದರೆ ಎಷ್ಟು ಕಾಂಪ್ಲೆಕ್ಸಿಟಿ ಇರುತ್ತೆ ಅದರಲ್ಲಿ ಅಲ್ವಾ. ನೋಡಿರಬಹುದು ನೀವು ಇಸ್ರೋ ಲಾಂಚಿಂಗ್ ಪ್ರೋಗ್ರಾಮ್ಗಳನ್ನು. ಇಲ್ಲಿ ಆಗಿರೋದೇನು, ಇಸ್ರೋದಲ್ಲಿ ಯಾಕೆ ಆ ಥರ ಪ್ರಾಬ್ಲಮ್ ಬಂತು ಅಂತಂದರೆ ವಾಲ್ವ್ ಇಶ್ಯೂ, ಲೂಸ್ ಕನೆಕ್ಷನ್. ಒಂದು ಉಪಗ್ರಹ ನಾವು ಕಳಿಸ್ತೇವೆ, ಈಗ ರಾಕೆಟ್ ಇರುತ್ತೆ, ರಾಕೆಟ್ ಹೋಗಿ ಉಪಗ್ರಹವನ್ನು ಅಲ್ಲಿ ರಿಲೀಸ್ ಮಾಡುತ್ತೆ, ಉಪಗ್ರಹ ಆಕಾಶಕ್ಕೆ ಹೋಗುತ್ತೆ. ಹೋದ್ಮೇಲೆ ಅಲ್ಲಿ ಹೋಗಿ ಎಲ್ಲಿ ಸೇರ್ಕೋಬೇಕು? ಅದು ಫೈನಲ್ ಸರ್ಕ್ಯುಲರ್ ಆರ್ಬಿಟ್ ಅಲ್ವಾ. ಭೂಮಿ ಸುತ್ತಾಗ್ತಾ ಇರುತ್ತೆ ಅಲ್ವಾ, ಆ ಸರ್ಕ್ಯುಲರ್ ಆರ್ಬಿಟಲ್ಲಿ ಅದು ಹೋಗಿ ಸೇರ್ಕೋಬೇಕು, ಆರ್ಬಿಟಿಗೆ ಸೇರ್ಕೋಬೇಕು. ಅದಕ್ಕೋಸ್ಕರ ಅಲ್ಲಿ ಹೋದ್ಮೇಲೆ ಅದು ಇಂಜಿನ್ ಸ್ಟಾರ್ಟ್ ಆಗಬೇಕು. ಆ ಆರ್ಬಿಟಿಗೆ ಹೋಗಿ ಸೇರ್ಕೊಳ್ಳೋದಕ್ಕೆ ಏನು ಕರೀತಾರೆ? ಆರ್ಬಿಟ್ ರೈಸಿಂಗ್. ಇಂಜಿನ್ ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ ಆರ್ಬಿಟ್ ರೈಸಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದರೆ, ಇಂಜಿನ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಅದರೊಳಗಡೆ ಇಂಧನ ಉರಿಬೇಕು. ಇಂಧನ ಉರಿಯೋದಕ್ಕೆ ಆಕ್ಸಿಡೈಸರ್, ಇಂಧನ ಜೊತೆ ಆಕ್ಸಿಡೈಸರ್ ಬೇಕು. ಆಕ್ಸಿಜನ್ ಇದ್ದರೆ ಇಂಧನ ಉರಿಯುತ್ತೆ, ಆಕ್ಸಿಡೈಸರ್ ಬೇಕು, ಆಕ್ಸಿಡೈಸರ್ ಅಂತ ಕರೀತಾರೆ. ಸೊ ಆ ಆಕ್ಸಿಡೈಸರ್ ಒಂದು ಹೋಗ್ತಾ ಇರ್ತಕ್ಕಂಥ ಒಂದು ಪೈಪಿನ ವಾಲ್ವ್ ಓಪನೇ ಆಗಿಲ್ಲ, ಅಲ್ಲಿ ವಾಲ್ವ್ ಓಪನ್ ಆಗಿಲ್ಲ. ಸೊ ವಾಲ್ವ್ ಸಿಗ್ನಲ್ ಕೊಡೋ ಒಂದು ಎಲೆಕ್ಟ್ರಿಕ್ ಕನೆಕ್ಟರು ಲೂಸ್ ಆಗಿಬಿಟ್ಟಿತ್ತು. ಯಾಕೆ ಓಪನ್ ಆಗಿಲ್ಲ ಅಂತಂದರೆ ಬೇರೆ ಬೇರೆ ಎಲೆಕ್ಟ್ರಿಕ್ ಸಿಗ್ನಲ್ ಕಳಿಸಿ ಆ ವಾಲ್ವ್ ಓಪನ್ ಆಗ್ತಿತ್ತು. ಸಿಗ್ನಲ್ ಕಳಿಸಿದ ಮೇಲೆ ಆ ಸಿಗ್ನಲ್ ಕಳಿಸುವಂತಹ ಒಂದು ಎಲೆಕ್ಟ್ರಿಕ್ ಕನೆಕ್ಟರ್ ಲೂಸ್ ಆಗಿಬಿಟ್ಟಿದೆ. ಆಗ ವಾಲ್ವ್ಗೆ ಸಿಗ್ನಲ್ ಹೋಗಿಲ್ಲ, ವಾಲ್ವ್ ಓಪನ್ ಆಗಿಲ್ಲ, ಆಕ್ಸಿಡೈಸರು ಫಿಲ್ ಆಗಿಲ್ಲ, ಇಂಧನ ಉರಿಲಿಲ್ಲ, ಆರ್ಬಿಟ್ ರೈಸಿಂಗ್ ಆಗಿಲ್ಲ. ಇಸ್ರೋದಲ್ಲಿ ಬ್ಯಾಕಪ್ ಇರುತ್ತೆ, ಅಂದರೆ ಈ ಥರ ಆದರೆ ಏನಾದರೂ ಸಮಸ್ಯೆ ಬಂದರೆ ಅಂತ ಒಂದು ಬ್ಯಾಕಪ್ ಇಟ್ಟಿರ್ತಾರೆ, ಬಹಳ ಹುಷಾರಾಗಿರ್ತಾರೆ ಅವರು. ವಿಪರ್ಯಾಸ ಏನು, ಆ ಕನೆಕ್ಟರ್ನಲ್ಲಿ ಉಂಟಾದ ಸಮಸ್ಯೆಯಿಂದ ಆ ಬ್ಯಾಕಪ್ಪಿಗೆ ಹೋಗುವಂಥ ವೈರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು, ಅದು ಮೆಲ್ಟ್ ಆಗಿಬಿಡ್ತು. ಸೊ ಪ್ರೈಮರಿ ಮತ್ತು ಬ್ಯಾಕಪ್ ಎರಡೂ ಕಡೆ ಆ ಲೈನ್ಗಳು ಕೆಲಸ ಮಾಡೋದನ್ನು ನಿಲ್ಲಿಸಿಬಿಡ್ತವೆ. ಪಾಪ ಉಪಗ್ರಹ ಎಲಿಪ್ಟಿಕಲ್ ಟ್ರಾನ್ಸ್ಫರ್ ಆರ್ಬಿಟ್ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ, ನನ್ನ ಆರ್ಬಿಟ್ ರೈಸಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಕ್ಕಾಕೊಂಡ್ಬಿಟ್ಟಿದೆ ಅಂದರೆ ಕರೆಕ್ಟಾಗಿ ಮುಂದುವರ್ಲಿಕ್ಕೆ ಆಗಲಿಲ್ಲ.
ಹಾಗಾಗಿ ಇಸ್ರೋದಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ. ಆದರೆ ಏನು ಮಾಡಬೇಕು, ಇಸ್ರೋ ಏನು ಪಾಠ ಕಲಿಬೇಕು ಅಂತಂದರೆ, ಒಂದು ಕ್ವಾಲಿಟಿ ಕಂಟ್ರೋಲ್ ಮಾಡೋದು. ಕೋಟಿ ಕೋಟಿ ಖರ್ಚು ಮಾಡ್ತೇವೆ ನಾವು ಇದಕ್ಕೋಸ್ಕರ. ಆದರೆ ಸಣ್ಣ ಸಣ್ಣ ಪ್ಲಗ್ಗು ವೈರ್ ಕೂಡ ಎಷ್ಟು ಮುಖ್ಯ ಅಂತ ನಾವು ಗಮನಿಸಬೇಕಾಗತ್ತೆ. ದೊಡ್ಡ ಯೋಜನೆ ಅಂತ ಚಿಕ್ಕ ವಿಷಯಗಳನ್ನು ನಾವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಇನ್ನೊಂದು ರಿಡೆಂಡೆನ್ಸಿ ಪ್ಲಾನಿಂಗ್, ಬ್ಯಾಕಪ್ ಲೈನ್ ಅಂತ ಇರುತ್ತೆ, ಅದು ಸಹ ಫೇಲ್ ಆಗದೇ ಇರೋ ಥರ ನೋಡ್ಕೋಬೇಕು. ಅಂದರೆ ಎರಡು ಕಡೆ ಒಂದೇ ವೈರ್ ಕನೆಕ್ಟ್ ಮಾಡಿಬಿಟ್ರೆ, ಈ ಕಡೆ ಇದು ಫೇಲ್ ಆಯಿತು, ಈ ಕಡೆ ಬ್ಯಾಕಪ್ಪು ಫೇಲ್ಯೂರ್ ಆಗಿಬಿಡ್ತು. ಒಂದೇ ಕಡೆ ಹಾಗಾಗಬಾರ್ದು ಅಂತ ವಿನ್ಯಾಸ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕು. ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಸಣ್ಣ ಸಣ್ಣ ಮಿಸ್ಟೇಕನ್ನು ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಯಾವುದೇ ಕೆಲಸ ಆಗಿರಲಿ, ದೊಡ್ಡ ದೊಡ್ಡ ವಿಚಾರ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನಿಸಿರಬೇಕು ಅಂತ ನಾವು ಪಾಠ ಕಲಿಬಹುದು. ಇಲ್ಲೊಂದು ಕ್ವಶನ್ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಸ್ಯಾಟಲೈಟ್ಸ್ ದರ್ ಪ್ರೈಮರಿ ಪರ್ಪಸ್. NVS-02 ನ್ಯಾವಿಗೇಷನ್, CMS-03 ಮ್ಯಾರಿಟೈಮ್ ಕಮ್ಯುನಿಕೇಷನ್, EOS-09 ಸ್ಟ್ರಾಟಜಿಕ್ ಅರ್ತ್ ಅಬ್ಸರ್ವೇಷನ್. How many of the above pairs are correctly matched? Only one pair, only two pair, all three, none. Next to US countervailing duties on Indian solar export. ಅಂದಾದ್ಮೇಲೆ ಒಂದು US ಇಂದು ಅಲ್ವಾ, ಮೊದಲು ಟ್ಯಾರಿಫ್ ಅಂತ ಹೇಳಿದ್ರು, ಈಗ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಏನಿದು ಹೊಸದು ವಿಷಯ ಏನಂತಂದ್ರೆ, ಅಮೆರಿಕ ನಮ್ಮ ಮೇಲೆ ಸುಮಾರು 126% ಕೌಂಟರ್ವೇಲಿಂಗ್ ಡ್ಯೂಟಿ ಹಾಕಿದೆ. ಕೌಂಟರ್ವೇಲಿಂಗ್ ಡ್ಯೂಟಿ ಅಂತಂದರೆ, ಈಗ ಭಾರತ ಇಂಡಿಯನ್ ಗೌರ್ಮೆಂಟ್ ಇದೆ, ಇಂಡಿಯನ್ ಗೌರ್ಮೆಂಟು ನಮ್ಮ ದೇಶದ ಸೋಲಾರ್ ಕಂಪ್ನಿಗಳಿಗೆ ಏನು ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ ಅಂತ ಇಟ್ಕೊಳ್ಳೋಣ. ಸಬ್ಸಿಡಿ ಕೊಡುತ್ತೆ. ಸಬ್ಸಿಡಿ ಯಾಕೆ ಕೊಡುತ್ತೆ ಅಂತಂದರೆ, ಆ ಕಂಪ್ನಿಗಳು ಸಬ್ಸಿಡಿ ಮೂಲಕ ಪ್ರೊಡಕ್ಷನ್ ಜಾಸ್ತಿ ಮಾಡಬಹುದು, ಅಥವಾ ಕಡಿಮೆ ಬೆಲೆಗೆ ಸಾಮಾನನ್ನು ಅಥವಾ ಈ ಯಾವುದೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಮುಖ್ಯವಾಗಿ ಬೆಳೆಸ್ಕೊಳ್ತಾ ಹೋಗ್ಬೋದು. ಸೋಲಾರ್ ಇನ್ಸ್ಟ್ರೂಮೆಂಟ್ಸು, ಇಕ್ವಿಪ್ಮೆಂಟ್ಸ್ಗಳು ಇರ್ತಾವಲ್ವ, ಈಗ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಇಕ್ವಿಪ್ಮೆಂಟು ಮತ್ತು ಎಲ್ಲ ಅಮೆರಿಕಕ್ಕೆ ಸಬ್ಸಿಡಿ ಇಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿಗೆ ಕಡಿಮೆ ಬೆಲೆಯಲ್ಲಿ ಹೋಗುತ್ತೆ. ಯಾಕಂದರೆ ಇವರ ಪ್ರೊಡಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಕಡಿಮೆ ಇದೆ ಬಿಕಾಸ್ ಆಫ್ ಸಬ್ಸಿಡಿ. ಸೇಮ್ ಥಿಂಗ್ ಗೋಯಿಂಗ್ ಟು ಅಮೆರಿಕ. ಸೊ ಅಲ್ಲಿ ಸಹ ಏನಾಗ್ತಾ ಇದೆ, ಚೀಪಾಗಿ ನಮ್ಮ ದೇಶದ ಪ್ರಾಡಕ್ಟ್ಗಳು ಸಿಗ್ತಾ ಇದೆ. ಅಲ್ಲಿ ನಮ್ಮ ದೇಶದ ಪ್ರಾಡಕ್ಟ್ಗಳು ಚೀಪಾಗಿ ಸಿಕ್ಕಿದ್ರೆ ಅಮೆರಿಕದೇ ಕಂಪ್ನಿಗಳು ಇರ್ತಾವಲ್ವಾ, ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಆವಾಗ ಅಮೆರಿಕ ಸರ್ಕಾರ ಏನು ಹೇಳುತ್ತೆ, ನೋಡಿ ನೀವು ನಿಮ್ಮ ದೇಶದಲ್ಲಿ ನಿಮಗೆ ಸಪೋರ್ಟ್ ಮಾಡಿರಬಹುದು ಸಬ್ಸಿಡಿ ಕೊಟ್ಟು, ಆದರೆ ನಾವು ಅದ್ರ ಮೇಲೆ ಕೌಂಟರ್ವೇಲಿಂಗ್ ಡ್ಯೂಟಿ ಹಾಕಿ ನಮ್ಮ ದೇಶದ ಕಂಪ್ನಿಗಳನ್ನ ಸಪೋರ್ಟ್ ಮಾಡ್ತೀವಿ. ಆ ಥರ ಹಾಕುವಂಥ ತೆರಿಗೆ ಏನು, ಕೌಂಟರ್ವೇಲಿಂಗ್ ಡ್ಯೂಟಿ. ಇನ್ನೊಂದು ಆ್ಯಂಟಿ ಡಂಪಿಂಗ್ ಅಂತಿದೆ. ಆ್ಯಂಟಿ ಡಂಪಿಂಗ್ ಅಂತ ಯಾವುದಾದ್ರೂ ದೇಶ ತನ್ನಲ್ಲಿ ಮಾರಾಟ ಮಾಡೋಕ್ಕಿಂತ ಕಡಿಮೆ ಬೆಲೆಯಲ್ಲಿ ವಿದೇಶದಲ್ಲಿ ಮಾರಾಟ ಮಾಡುತ್ತೆ, ಡಂಪ್ ಮಾಡುತ್ತೆ. ಈ ಚೀನಾದಿಂದ ಡಂಪ್ ಆಗುತ್ತೆ ಅಂತ ಹೇಳ್ತೀವಲ್ವಾ, ಡಂಪಿಂಗು, ಅದನ್ನು ತಡಿಲಿಕ್ಕೆ ಹಾಕೋದು ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಈಗ ಭಾರತ ಸೋಲಾರ್ ಹಬ್ ಆಗಬೇಕು ಅಂತ ನಾವು ಕನಸು ಕಾಣ್ತಾ ಇದ್ವಿ. ಕಳೆದ ವರ್ಷ ಸುಮಾರು $2 ಬಿಲಿಯನ್ ಸೋಲಾರ್ ಇಕ್ವಿಪ್ಮೆಂಟ್ಗಳನ್ನು ಅಥವಾ ಸೋಲಾರ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಗಳನ್ನು, ಬೇರೆ ಬೇರೆ ವಿಭಾಗಗಳನ್ನು ಅಲ್ಲಿ ಕಳಿಸಿದ್ವಿ. $2 ಬಿಲಿಯನ್ ಅಮೆರಿಕ ಕಳಿಸಿದ್ವಿ. ಅದರಲ್ಲೂ ಅದಾನಿ, ಮುಂದ್ರಾ ಸೋಲಾರ್ ಮತ್ತು ವಾರಿ ಎನ್ನುವಂಥ ಕಂಪ್ನಿಗಳು ಅಮೆರಿಕದಲ್ಲಿ ದೊಡ್ಡ ಮಾರ್ಕೆಟನ್ನು ಪಡ್ಕೊಂಡಿದ್ದಾವೆ ಈಗಾಗಲೇ ಸುಮಾರು. ಆದರೆ ಈಗಲೇ ಸ್ವಲ್ಪ ಟ್ಯಾರಿಫ್ ಇದೆ. ಈಗ ಜಾಸ್ತಿ ಆಗಿರೋದು ಎಷ್ಟು ಪರ್ಸೆಂಟಿಗೆ, 126%. ಅಂದರೆ ನಮ್ಮ ಸೋಲಾರ್ ಪ್ಯಾನೆಲ್ ಬೆಲೆ ಗಗನಕ್ಕೇರಿಬಿಡುತ್ತೆ ಅಲ್ಲಿ. ಆಗ ಅಮೆರಿಕನರು ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ಕೊಂಡುಕೊಳ್ಳೋದಿಲ್ಲ. ಟ್ರಂಪ್ ಅವರ ಗುರಿ ಏನು, ಅಮೆರಿಕ ಫಸ್ಟ್, ಸುಂಕ ಕಡಿಮೆ ಮಾಡೋಣ ಅಂತ ಮೊದಲು ನಮ್ಮ ಜೊತೆ ಮಾತನಾಡಿದ್ದಾರೆ. ಆದರೆ ನನ್ನ ದೇಶದ ಕಂಪ್ನಿಗಳನ್ನ ಉಳಿಸ್ಕೊಳ್ಬೇಕು ಅಂತ ಈ ಥರ ಮಾಡ್ತಾನೆ ಇರ್ತಾರೆ. ಕಾನ್ಸಿಕ್ವೆನ್ಸ್ಗಳೇನಾಗಬಹುದು, ಇದರ ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್, ಭಾರತದ ಎಕ್ಸ್ಪೋರ್ಟ್, ರಫ್ತು ಕುಸಿಬಹುದು ಅಲ್ವಾ, ಅಥವಾ ಈಗ WTO ಮೆಟ್ಟಿಲು ಏರಬಹುದು, ಅಲ್ಲಿ ಹೋಗಿ ಅಥವಾ ಅಮೆರಿಕದ ಜೊತೆ ಸಂಧಾನ ಮಾಡ್ಕೊಳ್ಬಹುದು. ಮತ್ತು ಅಮೆರಿಕನ ಮಾತ್ರ ನಂಬ್ಕೊಳ್ಳದೆ ಬೇರೆ ದೇಶದ ಕಡೆ ಮುಖ ಮಾಡೋ ಪರಿಸ್ಥಿತಿ ಬರಬಹುದು. ನಾವು ಡೈವರ್ಸಿಫೈ ಮಾಡಬೇಕಾಗತ್ತೆ. ಹಾಗಾಗಿ ವ್ಯಾಪಾರ ಅಂತಂದರೆ ಬರೀ ಸ್ನೇಹ, ಯಾವತ್ತೂ ಖುಷಿನೇ ಅಂತ ಇರೋದಿಲ್ಲ, ಲೆಕ್ಕಾಚಾರ ಯಾವಾಗಲೂ ಅಲ್ವಾ. ವ್ಯಾಪಾರ ಅಂತಂದರೆ ಲೆಕ್ಕಾಚಾರ. ನಮ್ಮ ಉದ್ಯಮಕ್ಕೆ ಎಷ್ಟು ಸಹಾಯ ಆಗುತ್ತೋ ಅಷ್ಟೇ ಸಹಾಯ ಅವರಿಗೆ ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಟ್ಯಾರಿಫ್ ಸುಳಿಯಿಂದ ಭಾರತ ಬೇಗ ತಪ್ಪಿಸ್ಕೊಳ್ಬೇಕು, ಅದು ಇಲ್ಲಿ ಹೇಳ್ತಾ ಇರೋದು. ಆದರೆ ಕೆಲವರಿಗೆ ಡೌಟ್ ಬರಬಹುದು, ಈಗ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಹೇಳಿತಾವಲ್ವಾ ಅಮೆರಿಕದ್ದು, ಅಲ್ಲಿನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಮತ್ತೆ ಹೇಗೆ ಇದನ್ನು ಹಾಕ್ತಾ ಇದ್ದಾರೆ ಇಷ್ಟು ಟ್ಯಾರಿಫ್ ಅಂತ ನಿಮಗೆ
ಒಂದು ವೇಳೆ ಡೌಟ್ ಬಂದರೆ ಸುಪ್ರೀಂ ಕೋರ್ಟು ಏನು ತೀರ್ಪು ಕೊಟ್ಟಿತ್ತು ಅಂತಂದರೆ ಇಲ್ಲಿನ ಎಮರ್ಜೆನ್ಸಿ ಪವರನ್ನು ಬಳಸ್ಕೊಂಡು ಸುಂಕ ಹಾಕೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು, ಅಮೆರಿಕ ಸುಪ್ರೀಂ ಕೋರ್ಟ್ ಟ್ರಂಪಿಗೆ. ಆದರೆ ಈಗ ಇವರು ಈ ಒಂದು ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹಾಕ್ತಾ ಇರೋದು ಯಾವ ಆಧಾರದ ಮೇಲೆ ಅಂತಂದರೆ ಒಂದು ಟ್ರೇಡ್ ಇನ್ವೆಸ್ಟಿಗೇಷನಿನ ಆಧಾರದ ಮೇಲೆ. ಅವರೇ ಒಂದು ತನಿಖೆ ನಡೆಸಿದಾರಂತೆ, ಇನ್ವೆಸ್ಟಿಗೇಷನ್ನು, ಅದರ ಆಧಾರದ ಮೇಲೆ ಈಗ ಇಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಈಗ ಒಂದು ವೇಳೆ ಟ್ರಂಪ್ ಅವರು ಈಗ ಅಲ್ಲಿ ಒಂದಿದೆ IEEPA ಅಂತ, ಅಂದರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್ ಅಂತ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಘೋಷಿಸಿ ಎಲ್ಲ ದೇಶಗಳ ಮೇಲೆ ಸುಂಕ ಹಾಕ್ತಾ ಇದ್ರು. ಆದರೆ ಅದನ್ನು ಕೋರ್ಟು ವಿರೋಧಿಸ್ತಾ ಇದೆ. ನಿಮ್ಗೆ ಇಷ್ಟ ಬಂದ ಹಾಗೆ ಎಮರ್ಜೆನ್ಸಿ ಅಂತ ಹೇಳಿ ಸುಂಕ ಹಾಕೋ ಹಾಗಿಲ್ಲ, ಅದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರ ಅಂತ ಕೋರ್ಟ್ ಹೇಳಿತ್ತು. ಆದರೆ ಈಗ ಸೋಲಾರ್ ಮೇಲೆ ಹಾಕ್ತಾ ಇರೋ ಟ್ಯಾಕ್ಸು ಅಥವಾ CVD ಇದೆಯಲ್ವಾ, ಇದು ಎಮರ್ಜೆನ್ಸಿ ಪವರ್ ಬಳಸಿ ಹಾಕಿದ್ದಲ್ಲ. ಇದು ಅಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸು ಒಂದು ತನಿಖೆ ನಡೆಸಿದೆ, ಇನ್ವೆಸ್ಟಿಗೇಷನ್ ಮಾಡಿದೆ. ಆ ತನಿಖೆಯ ಒಂದು ಫಲಿತಾಂಶ ಇದು. ಭಾರತ ಕಂಪನಿಗಳಿಗೆ ಈ ಥರ ಹೆಚ್ಚು ಡ್ಯೂಟಿ ಹಾಕಬೇಕು ನಾವು ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ಇಷ್ಟು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು. ಎಸ್, ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಈ ಥರ ಮಾಡಿದರೆ ಓಕೆ ಅಲ್ವಾ? ಓವರಾಲ್ ಆಗಿ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗೋದು ಇಂಪಾರ್ಟೆಂಟು. ನನಗೆ ಇಲ್ಲಿ ಓದ್ತಾ ಇರೋದು ಮತ್ತು ಈ ಕಡೆ ಅದನ್ನೇ ಹೇಳೋದು ಕೆಲವೊಂದು ಸಾರಿ ನನಗೆ ಸರಿ ಅನಿಸೋದಿಲ್ಲ. ಅರ್ಥ ಆಗಬೇಕು, ಅದು ಯಾವುದೇ ವಿಧಾನ ಆಗಿರಲಿ. ಬೇಕಿದ್ರೆ ಆಮೇಲೆ ನೀವು PDF ಅನ್ನು ರೆಫರ್ ಮಾಡಬಹುದು. ಅಂದರೆ ಅರ್ಥ ಆಗೋದು ಇಂಪಾರ್ಟೆಂಟ್, ಅದು ಹೇಗೆ ಆಗಿರಲಿ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ದಿ ರೀಸೆಂಟ್ US tariff hike, consider the following statement. Countervailing duties are specifically designed to protect domestic industries against dumping where goods are sold below market price. WTO allows member countries to impose CVDs if it is proven that exporting countries providing illegal subsidy. India has consistently maintained high trade surplus with the US, the solar photovoltaic segment over the last 3 years. ಇದರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿ, ಆನ್ಸರನ್ನು ನೋಡೋಣ. ನಿನ್ನೆ ಕ್ವಶನ್ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. ವಿತ್ ರೆಫರೆನ್ಸ್ ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಲೆಕ್ಟೋರಲ್ ರೂಲ್ಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತಿತ್ತು. ಇದಕ್ಕೆ ಆನ್ಸರ್ ಓನ್ಲಿ ಟು ಸುಪ್ರೀಂ ಕೋರ್ಟು ಎಲೆಕ್ಷನ್ ಕಮಿಷನ್ಗೆ ಹೆಲ್ಪ್ ಕಳಿಸ್ಬಹುದಾ ಅಂತ ಕೇಳಿದರೆ ಹೌದು. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು, ಎರಡನೇದು ಇನ್ಕರೆಕ್ಟ್ ಇದೆ ಇದರಲ್ಲಿ. ಎರಡನೇದು ಸ್ಟೇಟ್ಮೆಂಟನ್ನು ನೋಡಿ, ಇದನ್ನು ಓದ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಾನು ಆನ್ಸರನ್ನು ಹೇಳ್ತೇನೆ, ಅದರ ಸಮಯ ಜಾಸ್ತಿ ಆಗಬಹುದು ಅಂತ ಆನ್ಸರ್ನ ಹೇಳಿ ಮತ್ತೆ PDF ಅನ್ನು ರೆಫರೆನ್ಸ್ಗೆ ಕೊಟ್ಟಿರ್ತೇನೆ. ನೋಡೋಣ, ಮತ್ತೆ ಸಂದರ್ಭ ಸಿಕ್ಕಿದ್ರೆ ನಾನು ಎಕ್ಸ್ಪ್ಲೇನ್ ಸಹ ಮಾಡ್ತೇನೆ. ಈಸಿ ಇದೆ ಅಲ್ವಾ? ಒಂದ್ಸಾರಿ ರೆಫರೆನ್ಸಿಗೆ ನೋಡ್ಕೊಳ್ಳಿ PDF ಅನ್ನು, ಇಂಪಾರ್ಟೆಂಟ್ ಇಲ್ಲಿರೋದಿಲ್ಲ. ಮತ್ತು HPV ಬಗ್ಗೆ ಕ್ವಶನ್ ಇತ್ತು. ಆಲ್ 3 ಸ್ಟೇಟ್ಮೆಂಟ್ ಕರೆಕ್ಟ್. HPV ಅನ್ನೋದು DNA ವೈರಸ್ಸು. ಅದಾದಮೇಲೆ ಇನ್ನೊಂದು ಸರ್ವಿವ್ಯಾಕ್, ಇಂಡಿಯಾಸ್ ಫಸ್ಟ್ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಫಾರ್ HPV. ಇಂಪಾರ್ಟೆಂಟ್ ಇದು, ಈ ವರ್ಷ ಪ್ರಿಲಿಮ್ಸಿಗೆ ಬಹಳ ಇಂಪಾರ್ಟೆಂಟ್. ಮತ್ತು ನೇಮ್ ಆಫ್ ದಿ ಸ್ಟೇಟ್ ಚೇಂಜ್ ಮಾಡೋದ್ರ ಬಗ್ಗೆ ಇತ್ತು ಒಂದು. ಇಲ್ಲಿ ಓನ್ಲಿ ಒಂದು ಸ್ಟೇಟ್ಮೆಂಟ್, ಮೊದಲನೇದು ಕರೆಕ್ಟು, ಎರಡನೇದು ಇನ್ಕರೆಕ್ಟು, ಮೂರನೇದು ಇನ್ಕರೆಕ್ಟು. ಚೇಂಜಿಂಗ್ ಸ್ಟೇಟ್ ನೇಮ್ ಇಸ್ ನಾಟ್ ಕನ್ಸಿಡರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನಾವು ಅಮೆಂಡ್ಮೆಂಟ್ ಮಾಡ್ತೇವೆ, ಆದರೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕನ್ಸಿಡರ್ ಆಗೋದಿಲ್ಲ. ಅಂಡರ್ ಆರ್ಟಿಕಲ್ 368, ಆರ್ಟಿಕಲ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫಿಕಲಿ ಸೇಸ್ these changes can be passed by simple majority and do not need the special majority required for constitutional amendment. ಆರ್ಡಿನರಿ ಲಾ ಥರ ಅದನ್ನು ಪಾಸ್ ಮಾಡ್ತೇವೆ. ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟಿಗೆ ಸಂಬಂಧಪಟ್ಟ ಹಾಗೆ ಓನ್ಲಿ ಟು ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್. ಸರಿಯಾಗಿ ಓದ್ಕೊಳ್ಳಿ ಈ ಸ್ಟೇಟ್ಮೆಂಟ್ಗಳನ್ನು ಮತ್ತು ಆನ್ಸರನ್ನು. ಯಾಕಂತಂದರೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನೂ ಹೌದು, ಆದರೆ ನಿಮಗೆ ಇಂಗ್ಲೀಷ್ನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಬೆಳಿಬೇಕು. ಸಿಮ್ ಬೈಂಡಿಂಗ್ ಬಗ್ಗೆ 2 ಕ್ವಶನ್, 1 and 3 ಆರ್ ಕರೆಕ್ಟ್. ಓನ್ಲಿ 2 ಇದರಲ್ಲಿ, ಓನ್ಲಿ 2 ಅಪ್ಲೈ, ವಾಟ್ಸಪ್ಪಿಗೆ ಅಪ್ಲೈ ಆಗುತ್ತೆ ಅದು. OTT, ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್, ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್. OTT ಅಂತಂದರೆ ಬರೀ ನಾವು ಅಂದ್ಕೊಂಡಿರೋ OTT ಅಲ್ಲ. ಇಲ್ಲಿ ನಾವು ಯಾವ್ದು ಅಂದ್ಕೊಳ್ತೇವೆ, ಮುಖ್ಯವಾಗಿ ಅಮೆಝಾನು, ನೆಟ್ಫ್ಲಿಕ್ಸು ಅಂತ ಅಂದ್ಕೊಳ್ತಾ ಇರ್ತೇವೆ. ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಇಲ್ಲೂ ಅಪ್ಲೈ ಆಗುತ್ತೆ. ವಾಟ್ಸಪ್ ವೆಬ್ 6 ಅವರ್ಸಿಗೆ ಒಂದ್ಸಾರಿ ಲಾಗೌಟ್ ಆಗಬೇಕು. ಆಧಾರ್
ಇನ್ ದಿ ಇಂಡಿಯನ್ ಎಲೆಕ್ಟ್ರೋಡಲ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಓನ್ಲಿ 1 and 3 ಆರ್ ಕರೆಕ್ಟ್. ಇದನ್ನು ನೀವು ಗೆಸ್ ಮಾಡಿದರೆ ಒಳ್ಳೆಯದು. ತಪ್ಪು ಹೋಗಿದ್ರೆ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ನ ನೋಡಿಕೊಂಡು ಥಿಂಕ್ ಮಾಡಿ. PSLV ಬಗ್ಗೆ ಒಂದು ಕ್ವಶನ್ ಇತ್ತು, ಓನ್ಲಿ 1 ಇದರಲ್ಲಿ ಕರೆಕ್ಟ್. ಅಲ್ಲಿ PSLV ಎಸ್ ಕ್ಯಾನ್ ರೀಚ್ GTU. ಅದಾದಮೇಲೆ ಮಿಷನ್ ಫೇಲ್ ಆಗಿರೋದು ಮುಖ್ಯವಾಗಿ 3rd ಸ್ಟೇಜ್ನಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ, ಅನಾಮಲಿ ಆಗಿ ಬಂದಿರೋದ್ರಿಂದ. ನೆಕ್ಸ್ಟು ರಿಗಾರ್ಡಿಂಗ್ HIV ಡ್ರಗ್ ಲೆನಾಕಾಪ್ವಿರ್, ಇದು ಇಂಪಾರ್ಟೆಂಟು ಈ ವರ್ಷ ಫಿಲಿಮ್ಸಿಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಇದರಲ್ಲಿ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟು? 1 ಕರೆಕ್ಟ್ ಇದೆ, ಅದಾದಮೇಲೆ 2 ಕರೆಕ್ಟ್ ಇದೆ, 3 ಇನ್ಕರೆಕ್ಟ್ ಇದೆ. ಡೀಟೇಲ್ ಆಗಿ ನೋಡಿ. 1 ಗಂಟೆ ಅಥವಾ 1 ಗಂಟೆ ಕೆಲವು ನಿಮಿಷಗಳಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೆ, 5 ನಿಮಿಷ ಆಯಿತು, ಈಗ 5 ಮಿನಿಟ್ಸ್ ಆಯಿತು. ಇದ್ರೆ ಅದನ್ನು ಸಹ ಡಿಸ್ಕಸ್ ಮಾಡ್ತಾ ಇದ್ದೆ. ಟೈಮ್ ನೋಡಿಕೊಂಡು ಇಂಪಾರ್ಟೆಂಟ್ ನ್ಯೂಸನ್ನ ಆದಷ್ಟು ಡಿಸ್ಕಸ್ ಮಾಡಿದ್ದೇನೆ. ಇದೇ ಥರ ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಯಾವುದು ನಿಮ್ಗೆ ಸರಿ ಆಗುತ್ತೆ. ನಾನು ಕಾಯ್ತಾ ಇರ್ತೀನಿ ನಿಮ್ಮ ಅನಿಸಿಕೆಗೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್ ಟೈಮ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಬಹಳ ಅವಶ್ಯಕವಾಗಿದೆ.